ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅದ್ದುನಿಯಾ ಸೇಜುಲ್ ಮುಕ್ಮಿನಿ ವ ಜನ್ನತುಲ್ ಕಾಫಿರ್. ಅಂದರೆ ಕಾಫಿರ ಜನರಿಗಾಗಿ, ಯಾನಿ ಇಸ್ಲಾಂ ಧರ್ಮ ಬಿಟ್ಟು ಬೇರೆ ಜನರು ಏನಿದ್ದಾರೆ, ಬೇರೆ ಧರ್ಮ ಜನರು ಮುಸಲ್ಮಾನ ಬಿಟ್ಟು, ಆ ಕಾಫಿರ ಜನರಿಗಾಗಿ ಏನಿದೆ ಒಂದು ಸ್ವರ್ಗ. ಇದು ಅದ್ದುನಿಯಾ ಸೇಜುಲ್ ಮುಕ್ಮಿನಿ. ಕಾಫಿರ ಜನರಿಗಾಗಿ ಬರೀ ಸ್ವರ್ಗ ಇದೆ ಪ್ರಪಂಚ. ಮೋಮಿನ ಜನರಿಗಾಗಿ ಏನಿದೆ ಜೇಲು. ಪ್ರಪಂಚ ನಮ್ಮ ಮೋಮಿನ ಕಾಮಿಲ್ ಜನರಿಗಾಗಿ, ಅಲ್ಲಾಹನ ನೇಕ ಸಂತರು, ಅಲ್ಲಾಹನ ನೇಕ ಭಕ್ತಾದಿಗಳು, ಅಲ್ಲಾಹನ ನೇಕ ಸೇವಕರು ಯಾರಿದ್ದಾರೆ ಅಂಥ ಜನರಿಗಾಗಿ ಈ ಪ್ರಪಂಚದಲ್ಲಿ ಸುಖ ಇಲ್ಲ, ಕಷ್ಟನೇ ಇದೆ. ಏಕೆಂದರೆ ಜೇಲಿನಲ್ಲಿ ಇರುವ ಜನರಿಗೆ ಹೋಗಿ ನೀವು ಕೇಳಬಾರ್ರಿ ಹೆಂಗೈತೆಪ್ಪ ನಿನ್ನ ಜೀವನ. ಅವ್ರು ಏನು ಹೇಳ್ತಾರ, ಇಲ್ಲಪ್ಪ ರಾತ್ರಿ ಆಗಲಿ ಸುಖನೇ ಇಲ್ಲ, ನನಗಿಲ್ಲಿ ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿಲ್ಲ, ನನಗೆ ಏನು ತಪ್ಪಿಲ್ಲ, ಏನಿಲ್ಲ, ಆದರೆ ನನಗೆ ಸುಖನೇ ಇಲ್ಲ, ನನಗಿಲ್ಲಿ ಶಾಂತಿನೇ ಇಲ್ಲ. ಜೇಲಿನಲ್ಲಿ ಇರುವ ಜನರು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು, ಪ್ರಪಂಚದಲ್ಲಿ ಮುಮಿನ್ ಕಾಮಿಲ್ ಜನರಿಗೇನಿದೆ ಇದೇ ಪ್ರಪಂಚ, ಇಡೀ ಪ್ರಪಂಚನಿದೆ ಜೇಲ್ ಖಾನ ಇದೆ. ಅಲ್ಹಮ್ದುಲಿಲ್ಲಾಹ್, ನಮಗೆ ಸುಖ ಎಲ್ಲಿದೆ? ಈ ಪ್ರಪಂಚ ಬಿಟ್ಟು ಹೋಗಿದ ನಂತರ ಪರಲೋಕದಲ್ಲಿ ಇದೆ. ನಮಗೆ ಸುಖ ಸ್ವರ್ಗನಲ್ಲಿ ಇದೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಮಾತು. ಟೀಕೆ. ಒಂದು ಸಾರಿ ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರವಾಸನಲ್ಲಿ ಹೋಗೋದು ಸಂದರ್ಭದಲ್ಲಿ ಒಂದು ಕುರಿಗೆ ನೋಡಿದರು, ಛೆಲಿ ಆಡಿಗೆ ನೋಡಿದರು. ನೋಡಿದ ನಂತರ ಆ ಆಡು ಸತ್ತಿದ್ದಿದೆ, ಅದರಿಂದ ಕೆಟ್ಟ ವಾಸನೆ ಬರಾಕುತ್ತಿದೆ. ಸಹಾಬಾ ಕರಾಮ್ ಕಡೆ ಮುಖ ಮಾಡಿ ಹೇಳಿದರು, ಅಯ್ಯಲ್ಲ ಸಹಾಬಾ ಕರಾಮರು, ಈ ಕುರಿನ ಆಡಿನ ಮಾಲೀಕ ಈಗಿದು ಕುರಿಗೆ ಆಡಿಗೆ ಇಚ್ಛೆ ಪಡ್ಕೊತಾನ, ಈಗಿದು ಕುರಿಗೆ ನಾನು ಹೊಳ್ಳಿ ತಗೋಬೇಕು ಅನ್ನೋದು ಏನಾದರೂ ನಿಯತಿ ಇರುತ್ತದೆ? ಸಹಾಬಾ ಕರಾಮ್ ಹೇಳಿದರು, ಯಾ ರಸೂಲುಲ್ಲಾಹ್, ಹೇಗೆ ಇಚ್ಛೆ ಪಡಬೇಕು? ಯಾಕೆಂದರೆ ಸತ್ತಿದ್ದಿದೆ, ಅದರಿಂದ ವಾಸನೆ ಬರಾಕುಂತಿದೆ ಯಾ ರಸೂಲುಲ್ಲಾಹ್. ಮಾಲೀಕ್ ಸತ್ತಿದೆ ಅಂತೂ ವಾಸನೆ ಬರ್ತಿದೆ ಅಂತೂ ಇಲ್ಲಿ ತನಕ ಬಂದು ಒಗೆದು ಹೋಗಿದ್ದಾನೆ. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದೇ ರೀತಿ ಪ್ರಪಂಚ ಏನಿದೆ ಅಲ್ಲಾಹನ ಮುಂದೆ ಇದಕ್ಕಿಂತ ಜಾಸ್ತಿ ಕೆಟ್ಟವಾದ ವಸ್ತು ಇದೆ. ಪ್ರಪಂಚ ಏನಿದೆ ಅಲ್ಲಾಹನ ಮುಂದೆ ಇದಕ್ಕಿಂತ ಜಾಸ್ತಿ ಅತಿ ಕೆಟ್ಟವಾದ ವಸ್ತು ಇದೆ. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಾಕುತ್ತಿದ್ದಾರೆ, ಅಲ್ಲಾಹನ ಮುಂದೆ ಸೊಳ್ಳಿ ಯಾನೇ ಮಚ್ಚರ ಅಂತಾರಲ್ಲ, ಸೊಳ್ಳಿ ರೆಪ್ಪೆ ಬರಾಬರಿ ಏನಾದರೆ ಅಲ್ಲಾಹನ ಮುಂದೆ ಈ ಪ್ರಪಂಚದ ಗೌರವ ಇದ್ದಿದ್ದರೆ, ಮರ್ಯಾದೆ ಇದ್ದಿದ್ದರೆ, ಈ ಪ್ರಪಂಚದಲ್ಲಿ ಕಾಫಿರ ಜನರು ನೀರು ಕುಡಿತಿದ್ದಿಲ್ಲ. ಸೊಳ್ಳಿ ರೆಪ್ಪೆಯಲ್ಲಿ ಎಷ್ಟು ಇರ್ತೈತಿ ನೋಡಿದರೆ ಸರಿಯಾಗಿ ಕಾಣಂಗಿಲ್ಲ, ಅದು ಇಷ್ಟ ಇರ್ತೈತಿ ಸೊಳ್ಳಿ ರೆಪ್ಪೆ. ಸೊಳ್ಳಿ ರೆಪ್ಪೆ ಬರಾಬರಿ ಏನಾದರೆ ಗೌರವ ಇದ್ದಿದ್ರೆ ಕಾಫಿರ ಜನರು ನೀರು ಕುಡಿತಿದ್ಲ ಪ್ರಪಂಚದಲ್ಲಿ. ಹಂಗಂದ್ರೆ ಈ ಪ್ರಪಂಚದ ಸೊಳ್ಳಿ ರೆಪ್ಪೆ ಬರಾಬರಿನ ಮರ್ಯಾದೆ ಇಲ್ಲ ಅಲ್ಲಾಹನ ಮುಂದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಪಂಚಕ್ಕೆ ತನ್ನ ಯಾವತ್ತು ಸೃಷ್ಟಿ ಮಾಡಿದ್ದಾನೆ ಅವಾಗಿಂದ ಇವತ್ತಿಗಾಗಿ ರಹಿಮತಿನ ದೃಷ್ಟಿನಿಂದ ನೋಡಿಲ್ಲ ಅಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ರಹಿಮತಿನ ದೃಷ್ಟಿನಿಂದ ನೋಡಿಲ್ಲ ಅಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಪ್ರಪಂಚಕ್ಕೆ. ಅಷ್ಟು ಪ್ರಪಂಚ ಏನಿದೆ ಕೆಟ್ಟವಾದ ಇದೆ. ಜನರು ಈ ಪ್ರಪಂಚದಲ್ಲಿ ಸುಖ ಇದೆ, ಈ ಪ್ರಪಂಚದಲ್ಲಿ ಶಾಂತಿ ಇದೆ, ಈ ಪ್ರಪಂಚದಲ್ಲಿ ನಮಗೆ ಎಲ್ಲ ತರಹದ ನ್ಯಾಮತವನ್ನು ಸಿಕ್ಕಿದೆ, ನಮಗೆ ಸುಖ ಇದೆ. ಆದರೆ ಸಾಯೋದು ಮುಂಚೆ ನಾವು ಎಷ್ಟು ಜಮಾ ಮಾಡಿದ್ದೇವೆ ಅದರಿಂದ ನಾವು ಮೋಸವನ್ನು ಪಡ್ಕೊತೀವಿ. ಎಷ್ಟು ನಾವು ಇಚ್ಛೆ ಪಡ್ಕೊಂಡು ಬಂಗಾರ ತಗೊಂಡಿವಿ, ಎಷ್ಟು ನಾವು ಇಚ್ಛೆ ಪಡ್ಕೊಂಡು ನಾವು ಬಟ್ಟೆಗಳು ತಗೊಂಡಿವಿ, ಎಷ್ಟು ಇಚ್ಛೆ ಪಡ್ಕೊಂಡು ನಾವು ಎಷ್ಟು ಮನೆಗಳನ್ನು ಕಟ್ಟಿದ್ದೀವಿ. ನಾವು ಏನು ತಿಳ್ಕೊಂಡಿದ್ವಿ, ಅಲ್ಹಮ್ದುಲಿಲ್ಲಾಹ್ ನಾನು ದುಡ್ದಿದ್ದೀನಪ್ಪ, ನಂದು ಇಷ್ಟು ಬಂಗಾರ ಇದೆ, ನಂದು ಇಷ್ಟು ಬಟ್ಟೆ ಇದೆ, ನಂದು ಇಷ್ಟು ಹೊಲ ಇದೆ, ನಂದಿಷ್ಟು ಮನೆ ಇದೆ, ನಂದಿಷ್ಟು ಕಾರ್ಗಳಿದೆ, ಎಲ್ಲ ನಾವು ನಂದು ಒಂದು ನೇಮ್ಕೆ ಇರ್ತಿತ್ತು. ಐತಿಪ್ಪ ನನ್ನ ಕಡೆ ಒಂದು ಬಿಸ್ನೆಸ್ ಐತಿ, ಸ್ವಂತ ಬಿಸ್ನೆಸ್ ಐತಿ, ನಡ್ಕೊಂಡು ಹೋಗೋದು, ನನಗೆ ಹೆದರಿಕೆ ಇಲ್ಲ, ಅಲ್ಹಮ್ದುಲಿಲ್ಲಾಹ್ ನಾನು ಹಡ್ಯಾಕ ಕುಂತಿದ್ದೆ, ಸ್ವಂತ ಇದೆ. ಅದರ ಮೇಲೆ ನಾವು ನೇಮ್ಕೆ ಇಟ್ಕೊಂತು ಏನು ಮಾಡ್ತಿರ್ತೀವಿ, ನನಗೇನು ಆಗಿದ್ರೆ ನಂದು ಒಂದು ಸಪೋರ್ಟ್ ಇದೆ. ಆದರೆ ಮನುಷ್ಯನ ಹೇಗೆ ಸಾವು ಸಮೀಪ ಬರ್ತೈತಿ ಅವಾಗ ಅಫ್ಸೋಸ್ ಮಾಡ್ತಾನೆ, ಹೈ ಅಲ್ಲಾ, ಎಲ್ಲ ಕಡೆ ದೃಷ್ಟಿ ಮಾಡ್ತಿರ್ತಾನ ಮನುಷ್ಯ, ಎಲ್ಲ ಬಿಸ್ನೆಸ್ ಕಡೆ ನೋಡ್ತಿರ್ತಾನ, ಎಲ್ಲರೂ ತನ್ನ ಏನೇನು ವಸ್ತು ಜಮಾ ಮಾಡಿದ್ರು ಎಲ್ಲ ಕಡೆ ನೋಡ್ತಿರ್ತಾರ. ಆದರೆ ಯಾವುದೇ ವಸ್ತು ನಮಗೆ ಸಪೋರ್ಟ್ ಮಾಡಂಗಿಲ್ಲ. ಅಯ್ಯಲ್ಲ, ನಾನು ಎಷ್ಟು ದೊಡ್ಡವಾದ ಮೋಸ ಮಾಡ್ಕೊಂಡೆ, ನಾನು ಇಡೀ ವಸ್ತುಗೆ ನಂದು ನನಗೆ ತಿಳ್ಕೊಂತಿದ್ದೆ, ಇವತ್ತು ಸಹಾಯಕೊತೀನಿ, ಯಾವುದೇ ವಸ್ತು ಬಂದು ನನಗೆ ಸಪೋರ್ಟ್ ಮಾಡಕೊಂತಿಲ್ಲ, ಯಾವುದೇ ವಸ್ತು ಬಂದು ನನಗೆ ಇವತ್ತು ಸಹಾಯತ ಮಾಡಕೊಂತಿಲ್ಲ. ಮನುಷ್ಯ ಸಾಯದ ಮುಂಚೆ ಮೋಸ ಪಡ್ಕೊತಾನೆ, ಯಾವಾಗ ಸಾವಿನ ಸಮೀಪ. ಇಷ್ಟೆಂತಿಲ್ಲ, ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದಾರಿ ಒಳಗೆ ಹೋಗೋದು ಸಂದರ್ಭದಲ್ಲಿ ಕೂಡ ಕಚ್ರ ಏನೇ ಕಸ ಹಾಕ್ತಾರಲ್ಲ ಅಲ್ಲಿ ಹೋಗಿ ಎಲಬುವನ್ನು ತೆಗೆದರು. ಎಲಬು ತೆಗೆದಿದ್ದ ನಂತರ ಸಹಾಬಾ ಕರಾಮ್ಗೆ ಈ ರೀತಿ ತೋರ್ಸಾಕೊಂತಿದ್ರು, ಜನರಿನ ಜೀವನ ಬರೀ ಇಷ್ಟೇ ಇದೆ. ಏನಿದೆ, ಜನರ ಜೀವನ ಬರೀ ಇಷ್ಟೇ ಇದೆ. ಅಬೂ ಹುರೇರಾ ರದಿಯಲ್ಲಾಹು ಅನ್ಹು ರಿವಾಯತ್ ಇದೆ, ಒಂದು ಸಾರಿ ಹಜರತ್ ಅಬೂ ಹುರೇರಾ ಮತ್ತು ನಮ್ಮ ಪ್ರೀತಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾಸದಲ್ಲಿ ಹೊಂಟಿದ್ರು. ಹೋಗೋದ ಸಂದರ್ಭದಲ್ಲಿ ಕಸದಲ್ಲಿ ಎಷ್ಟೋ ಎಲಬನ್ನು ನೋಡಿದ್ರು. ನೋಡಿದ ನಂತರ ಜನರು ಹೇಳಿದ್ರು, ಅಬೂ ಹುರೇರಾ, ನಿನಗೆ ಪ್ರಪಂಚದ ಹಕ್ಕಿಕತ್ ಗೊತ್ತಿದೆ? ಪ್ರಪಂಚ ಅನ್ನೋದು ಏನಿದೆ ನಿನಗೆ ಗೊತ್ತಿದೆ? ಯಾ ರಸೂಲಲ್ಲಾಹ್, ನನ್ನ ತಾಯಿ ತಂದೆ ನಿಮ್ಮ ಮೇಲೆ ಕುರ್ಬಾನ್ ಆಗಲಿ ಯಾ ರಸೂಲಲ್ಲಾಹ್, ನಿಮ್ಮ ಮ್ಯಾಗಲೇ ಪ್ರೀತಿ ಒಂದು ಹೋಗಲಿ ಯಾ ರಸೂಲಲ್ಲಾಹ್, ನನಗೆ ಪ್ರಪಂಚ ನನಗೆ ಗೊತ್ತಿಲ್ಲ ಯಾ ರಸೂಲಲ್ಲಾಹ್. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಬೂ ಹುರೇರಾ, ಇದೇ ಪ್ರಪಂಚ ನೋಡು ನೀನು, ಈ ಎಲಬು ಏನು ನೋಡಿದೆಯಾ, ಇದೇ ಪ್ರಪಂಚ, ಇಷ್ಟೇ ಮತ್ತು ಏನಿಲ್ಲ ಪ್ರಪಂಚನ ಒಳಗೆ.
ಈ ಎಲ್ಲ ಬನ್ನಿ ಏನು ನೋಡಾಕುತ್ತೀಯ ಜನರನ್ನ. ಯಾಕೆಂದ್ರೆ ಮೊದಲಿನ ಕಾಲದಲ್ಲಿ ಎಷ್ಟೋ ಜನರು ಸಾಯ್ತಿದ್ರು, ಒಬ್ಬೊಬ್ಬರು ಹಾಗೆ ಬಿಟ್ಟು ಹೋಗ್ತಿದ್ರು ಹೆಣಗಳಿಗೆ, ಕಸನಲ್ಲಿ ಒಗೀತಿದ್ರು ಹೆಣಗಳಿಗೆ. ಇಷ್ಟೇ ಜೀವನ. ಈ ವ್ಯಕ್ತಿ ಪ್ರಪಂಚದಲ್ಲಿ ಎಷ್ಟೋ ಸೊಕ್ಕನಿಂದ ಎಷ್ಟೋ ಹೆಮ್ಮೆನಿಂದ ಜೀವನ ಮಾಡ್ತಿದ್ದ. ಪ್ರಪಂಚದಲ್ಲಿ ತಲೆಯನ್ನು ಮೇಲೆ ಎತ್ತರದಲ್ಲಿ ಮಾಡಿ ನಡೀತಿದ್ದ. ಇವತ್ತು ನೋಡು, ದುಡ್ಡಿದ್ದಾಗ ಎಲ್ಲರೂ ಜನರು ಹಿಂದೆ ನಿಂತಿದ್ರು, ಎಲ್ಲರೂ ಜನರು ಹಿಂದೆ ಬರಾಕ್ ಕುಂತಿದ್ರು. ಹೇಗೆ ಮನುಷ್ಯ ಸತ್ತಿದ್ದಾನೆ, ಯಾರು ಸಪೋರ್ಟ್ ಇಲ್ಲ ಈ ವ್ಯಕ್ತಿಗೆ. ಇಷ್ಟೇ ಜೀವನ. ಅಬೂ ಹುರೈರಾ ಇದು ಹೇಳಿದ ನಂತರ ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂ ಹುರೈರಾ ಹೇಳಿದ್ರು, ಅಬೂ ಹುರೈರಾ, ಪ್ರಪಂಚಕ್ಕೆ ಬಿಟ್ಟು ಆ ಪರಲೋಕದ ಬಗ್ಗೆ ಯಾರು ಯೋಚನೆ ಮಾಡಿ ಅಳುತ್ತಾರ ಅಂತ ಜನರಿಗಾಗಿ ಯಶಸ್ವಿದೆ ಅಂತೂ ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಹಜರತ್ ಅಬೂ ಹುರೈರಾ ಅವರು ಅಳಾ ಕುಂತಿದ್ರು. ಅಬೂ ಹುರೈರಾ ಮತ್ತು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಅಳಾ ಕುಂತಿದ್ರು. ಇಷ್ಟೇ ಸಂದರ್ಭದಲ್ಲಿ ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ, ಈ ಪ್ರಪಂಚ ಏನಿದೆ ನಾಳೆ ಹಶ್ರ್ ಮೈದಾನಲ್ಲಿ ಪರಲೋಕದಲ್ಲಿ ಬಹಳಷ್ಟು ಜನರು ಗುಡ್ಡದ ಎತ್ತರದಲ್ಲಿ ಅಷ್ಟು ಬರಾಬರಿ ತನ್ನ ಎಷ್ಟು ಪುಣ್ಯಗಳನ್ನು ಜಮಾ ಮಾಡ್ಕೊಂಡು ಬರ್ತಾರಂತೆ. ಎಷ್ಟು ಜಮಾ ಬರ್ತೈತೆ, ಗುಡ್ಡದ ಬರಾಬರಿ ಇರ್ತೈತಂತೆ ಪುಣ್ಯಗಳು. ಅಷ್ಟು ಒಳ್ಳೆಯವಾದ ಕೆಲಸ ಮಾಡಿ ಜಮಾ ಮಾಡ್ಕೊಂಡು ಬರ್ತಾರತ್ತೆ ಹಶ್ರ್ ಮೈದಾನಲ್ಲಿ. ಆ ತಂದಿರುವ ಪುಣ್ಯ ಮಾಡ್ಕೊಂಡು ಗುಡ್ಡ ಬರಾಬರಿ ಏನ್ ಜಮಾ ಮಾಡ್ಕೊಂಡು ಬಂದಿದ್ರು ಎಲ್ಲಾ ಜನರಿಗೆ ಆ ಪುಣ್ಯ ಜೊತೆನ ನರಕಲ್ಲಿ ಕಳಿಸ್ತಾನಂತೆ ಎಲ್ಲರೊಬ್ಳು ಇಜ್ಜತ್. ಏನ್ ಮಾಡ್ಕೊಂಡು ಬಂದ್ರು, ಪುಣ್ಯದ ಕೆಲಸ, ಎಲ್ಲ ಪುಣ್ಯವನ್ನು ಜಮಾ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೇ ಪ್ರಪಂಚದಲ್ಲಿ. ಇವತ್ತು ನಾವು ಏನ್ ಹೇಳ್ತೀವಿ, ಅಲ್ಹಮ್ದುಲಿಲ್ಲಾಹ್ ನಾನು ನಮಾಜ್ ಮಾಡಿದ್ದೀನಪ್ಪ, ಯಾವುದೇ ನಮಾಜ್ ನಾನು ಬಿಟ್ಟಿಲ್ಲ, ಎಲ್ಲಾ ತರಹದ ನಮಾಜ್ ಮಾಡಾಕೊಂತಿದ್ದೀನಿ, ಎಲ್ಲಾ ತರಹದ ಪುಣ್ಯದ ಕೆಲಸ ಮಾಡಾಕೊಂತಿದ್ದೀನಿ. ಏನೇನು ಹಜರತರು ಹೇಳಿದ್ರು, ಏನೇನು ನಾನು ಕೇಳಿದ್ದೀನಿ, ಏನೇನು ನಾನು ಎಲ್ಲಿಂದ ನನಗೆ ಎಷ್ಟು ಜ್ಞಾನ ಇದ್ದವರು ಹೇಳಿದ್ದಾರೆ ಅದರ ಮೇಲೆ ನಾನು ಪಾಲನೆ ಮಾಡಾಕೊಂತಿದ್ದೀನಿ. ಅದನ್ನ ನಾಳೆ ಸತ್ತಿದ ನಂತರ ಸ್ವಲ್ಪ ಜನರು ಗುಡ್ಡದ ಬರಾಬರಿ ಪುಣ್ಯ ತಗೊಂಡು ಬರ್ತಾರಂತೆ. ಅದೇ ಪುಣ್ಯಗಳು ತಗೊಂಡು ನರಕಲ್ಲಿ ಹೋಗ್ತಾರಂತೆ ಜನರು. ಸಹಾಬಕರಾನ್ ಕೇಳಿದ್ರು, ಯಾ ರಸೂಲಲ್ಲಾಹ್, ಇಷ್ಟೆಲ್ಲ ಪುಣ್ಯದ ಕೆಲಸ ಮಾಡಿ ನರಕಲ್ಲಿ ತಗೊಂಡು ಹೋಗ್ತಾರ, ಕಾರಣ ಯಾಕೆ? ಪುಣ್ಯ ತಗೊಂಡು ನರಕಲ್ಲಿ ಹೋಗ್ತಾರೆ ಯಾ ರಸೂಲಲ್ಲಾಹ್? ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಏಕೆಂದ್ರೆ ಪ್ರಪಂಚದಲ್ಲಿ ಪುಣ್ಯವನ್ನು ಜಮಾ ಮಾಡಿದ್ದಾರೆ, ಪುಣ್ಯದ ಕೆಲಸ ಮಾಡಿದ್ದಾರೆ. ಆದರೆ ಆ ಪುಣ್ಯದ ಒಳಗೆ ಪ್ರೀತಿ ನನಗಾಗಿದ್ದಿಲ್ಲ, ಪ್ರಪಂಚದ ಪ್ರೀತಿ ಅವ್ರ ಒಳಗೆ ಇತ್ತು. ಎಂತೂ ಪ್ರಪಂಚದ ಪ್ರೀತಿ ಇತ್ತು ಅವ್ರ ಒಳಗೆ. ಇವತ್ತು ನಮಾಜ್ ಮಾಡಕ್ ಕುಂತಿದ್ವಿ, ಏನ್ ಮಾಡಿದ್ವಿ, ಯಾ ಅಲ್ಲಾ ಮನೆಯಲ್ಲಿ ಕಷ್ಟ ಇದೆಯಾ ಅಲ್ಲ ದೂರ ಮಾಡು, ಎಲ್ಲ ತೊಂದರೆ ಇದೆ ದೂರ ಮಾಡು. ಸ್ವಲ್ಪ ನಾವು ನನಗೆ ಪ್ರಪಂಚ ಬೇಡ ಅಲ್ಲ, ಇವತ್ತು ನಾನು ಬಿಟ್ಟು ಹೋಗ್ಬೇಕು, ನೀ ಕಷ್ಟ ಕೊಟ್ಟಿದೀಯಾ, ಆದ್ರೆ ಈ ಕಷ್ಟ ತಡ್ಕೊಳಕ್ ಶಕ್ತಿ ಇದೆ. ಬಡತನದಲ್ಲಿ ಯಾರಾದ್ರೆ ಸಪೋರ್ಟ್ ಮಾಡಬಹುದು, ಯಾರಾದ್ರೆ ದಾನ ಮಾಡಬಹುದು ಯಾ ಅಲ್ಲ, ಆದ್ರೆ ನಾಳೆ ಸತ್ತಿದ ನಂತರ ಅಲ್ಲಿಂದ ಕಷ್ಟ ಯಾರು ಸಹಾಯ ಮಾಡಕ್ ಬರಂಗಿಲ್ಲ, ಅಲ್ಲಿಂದ ಕಷ್ಟ ತಡ್ಕೊಳಕ್ ಶಕ್ತಿ ಇಲ್ಲ ಯಾ ಅಲ್ಲ. ಇದ್ರ ಬಗ್ಗೆ ಯಾರಾದ್ರೂ ವಿಚಾರ ಮಾಡಿದ್ರು? ಹಜರತ್ ರಾಬಿಯಾ ಬಸ್ರಿ ರಹಿಮತುಲ್ಲಾ ಹೆಣ್ಣು ಮಗಳು ನೋಡ್ರಿ ಇವರು. ಹಜರತ್ ರಾಬಿಯಾ ಬಸ್ರಿ ರಹಿಮತುಲ್ಲಾ ಮುಂದೆ ಯಾರಾದ್ರೆ ಜನರು ಈ ಪ್ರಪಂಚದ ಬಗ್ಗೆ ಮಾತಾಡಿದ್ರೆ ಏನ್ ಹೇಳ್ತಿದ್ರು, ಪ್ರಪಂಚದ ಬಗ್ಗೆ ನನ್ನ ಕಡೆ ಮಾತಾಡಕ್ ಹೋಗ್ಬೇಡ. ಈಗ ಹೇಳ್ತಾರಲ್ಲ, ಇನ್ನಮ್ಮ ನಾನು ಹಂಗ್ ಮಾಡಿದ ಪ್ರಪಂಚ, ನಾನು ಹಿಂಗ್ ಮಾಡಿದ ಪ್ರಪಂಚ, ನಾನು ಹಂಗ್ ಮಾಡಿದ ಪ್ರಪಂಚ, ಈ ಪ್ರಪಂಚನ ಭೂಮಿಯಲ್ಲಿ ಹಂಗೆ ಮಾಡಿದ, ಆ ಜಗದಲ್ಲಿ ಹಿಂಗ್ ಮಾಡಿದ್ದೆ ನಾನು, ಎಷ್ಟೋ ಜನರು ಹೇಳ್ತಿರ್ತಾರ. ಹಜರತ್ ರಾಬಿಯಾ ಬಸ್ರಿ ರಹಿಮತುಲ್ಲಾ ಏನ್ ಮಾಡಿದ್ರು, ನನ್ನ ಮುಂದೆ ಪ್ರಪಂಚದ ಬಗ್ಗೆ ಹೇಳಕ್ ಹೋಗ್ಬೇಡ. ಏಕೆಂದ್ರೆ ನೀ ಎಷ್ಟು ಪ್ರಪಂಚದ ಬಗ್ಗೆ ನನ್ನ ಜೊತೆ ನೀ ಮಾತಾಡ್ತೀಯಾ, ಎಷ್ಟು ಪ್ರಪಂಚದ ಒಳ್ಳೆವಾದ ವಸ್ತುವಿನ ಜಿಕ್ರ ನನ್ನ ಮುಂದೆ ಹೇಳ್ತೀಯಾ, ಅಷ್ಟು ಪ್ರಪಂಚಕ್ಕೆ ನನ್ನ ಒಳಗೆ ಪ್ರೀತಿಯನ್ನು ಕೊಡ್ತೈತಿ. ಅದಕ್ಕಿಂತ ಜಾಸ್ತಿ ಆ ಪರಲೋಕ ಮತ್ತು ನರಕದ ಬಗ್ಗೆ ನನ್ನ ಬಗ್ಗೆ ಹೇಳು. ಹಜರತ್ ರಾಬಿಯಾ ಬಸ್ರಿ ಏನ್ ಹೇಳಿದ್ರು, ಪರಲೋಕದ ಬಗ್ಗೆ, ಇಲ್ಲಾಂದ್ರೆ ಸ್ವರ್ಗ ಬಗ್ಗೆ, ಇಲ್ಲಾಂದ್ರೆ ನರಕ ಬಗ್ಗೆ ಹೇಳು. ಏಕೆಂದ್ರೆ ನಾನು ಒಳಗೆ ನರಕ ಮತ್ತು ನರಕದ ಹೆದರಿಕೆ ಬರಬೇಕು, ಸ್ವರ್ಗದ ಪ್ರೀತಿ ಬರಬೇಕು, ಪರಲೋಕದ ಪ್ರೀತಿವನ್ನು ಬರಬೇಕು. ಅಂತದ್ದು ಮಾತಾಡ ನನ್ನ ಜೊತೆ. ಪರಲೋಕ ಏನೇ ಭೂಮಿದು ಮಾತಾಡೋಕೆ ಹೋಗಬೇಡ. ಯಾರು ರಾಬಿಯಾ ಬಸ್ರಿ ರಹಿಮತುಲ್ಲಾ ಹೇಳಾಕೊಂತಿದ್ದಾರೆ ನೋಡ್ರಿ. ಅವರು ಪ್ರೀತಿ ಪ್ರಪಂಚಕ್ಕೆ ಮಾಡ್ತಿದ್ದಿಲ್ಲ, ಯಾವತ್ತು ನಮಾಜ್ ಮಾಡಿದ್ರೆ ಅಲ್ಲಾಹ್ಗಾಗಿ ಮಾಡಿದ್ರು. ಇವತ್ತು ಎಷ್ಟೋ ಜನರು ಪ್ರಪಂಚದಲ್ಲಿ ಅಲ್ಲಾಹು ಅಕ್ಬರ್ ಎಷ್ಟೋ ಮೋಸಗಾರ ಆಗ್ತಿರ್ತಾರ. ಆದ್ರೆ ನೋಡ್ರಿ, ಪ್ರಪಂಚನೇ ಎಲ್ಲರಿಗಾಗಿ ಮೋಸ ಇದೆ. ಪ್ರಪಂಚ ಅಂದ್ರೆ ಮೋಸ ಇದೆ. ಹಜರತ್ ಅಲ್ಲಾಮ ರೂಮಿ ರಹಿಮತುಲ್ಲಾ ಕಡೆ ಒಬ್ಬ ವ್ಯಕ್ತಿ ಬಂದ. ಏನಂತ, ಹುಜೂರ್ ಹಜರತ್, ನಾನು ರಾತ್ರಿ ಒಳಗೆ ಒಂದು ಕನಸು ನೋಡಿದ್ದೇನೆ. ಏನು ಬಂದ, ಹುಜೂರ್ ಹಜರತ್, ನಾನು ರಾತ್ರಿಯಲ್ಲಿ ಒಂದು ಕನಸು ನೋಡಿದ್ದೇನೆ. ಆ ಕನಸು ನಾನು ಏನೇನು ನೋಡಿದೆ ಅಂದ್ರೆ ಅದರ ಅರ್ಥ ನೀವು ತಿಳಿಸಿದ್ರೆ ಭಾಳ ಚಲೋ ಆಗ್ತೈತಿ. ಇವತ್ತು ಎಲ್ಲರೂ ಕನಸು ನೋಡ್ತಾ ಇರಲ್ಲ. ನೋಡಿ ಏನಾಗ್ತಾರ, ಇಲ್ಲಪ್ಪ ನಾನು ರಾತ್ರಿಗೆ ಯಾರಾದ್ರೂ ಸತ್ತಿದ್ದು ನೋಡಿದ್ದೆ, ನಾನು ಮಶಾಣಿಗೆ ನೋಡಿದ್ಯಾ, ಎಕ್ಸಿಡೆಂಟ್ ಆಗಿದ್ದು ನೋಡಿದ್ದೆ, ನಾನು ಹೆಣಾಗೆ ನಾನು ನೋಡಿದ್ಯಾ, ಅಯ್ಯೋ ಅಲ್ಲ ಏನಾಯ್ತೇನು. ಅದೇ ರೀತಿ ಒಬ್ಬ ವ್ಯಕ್ತಿ ಬಂದು ಏನು ಹೇಳಿದ, ಹುಜೂರ್ ನಾನು ಕನಸಲ್ಲಿ ಈ ರೀತಿ ನಾನು ಕನಸು ನೋಡಿದ್ದೇನೆ, ಒಳಗೆ ಈ ರೀತಿ ನಾನು ಮಾಜರ್ ನೋಡಿದ್ದೇನೆ, ಅದರ ಅರ್ಥ ತಿಳಿಸಿ ಹೇಳ್ರಿ ಹುಜೂರ್, ಏನು ನೋಡಿದ್ಯಾ? ಹುಜೂರ್ ನಾನು ರಾತ್ರಿಗೆ ಮಲಗಿದ ನಂತರ ನಾನು ಯಾವುದೇ ವಸ್ತುಗೆ ನನಗೆ ಅವಶ್ಯಕತೆ ಬಿತ್ತು, ನಾನು ಹೊರಗಡೆ ಬಂದಿದ್ದ ನಂತರ ನಾನು ಹೇಗೆ ಹೊರಗಡೆ ಬರಬೇಕಾಗಿತ್ತು, ನಾನು ಹಿಂದೆ ತಿರುಗಿ ನೋಡ್ತೀನಿ, ಒಂದು ಸಿಂಹ ಹಿಂದೆ ನಿಂತಿದೆ. ಮಣ್ಣಿನಿಂದ ಹೊರಗಡೆ ಬಂದಿದ ನಂತರ ಸಿಂಹ ಹಿಂದೆ ನಿಂತಿದೆ. ಆ ಸಿಂಹನಿಗೆ ನೋಡಿ ನಾನು ಓಡಾಕೊಂತಿದ್ದೇನೆ. ಯಾಕೆ ತಪ್ಪಿಸ್ಕೋಬೇಕು ನಾನು, ಸಿಂಹ ನನಗೆ ಹಿಡಿದಿದ್ರೆ ಸಾಯಿಸಿಬಿಡ್ತೈತಿ, ನನ್ನ ಜೀವ ನಾನು ಕಳ್ಕೊಬಾರ್ದು. ಹುಜೂರ್ ಆ ಸಿಂಹಗೆ ನೋಡಿ ನಾನು ಓಡಾಕೊಂತಿದ್ದೀನಿ, ನನ್ನ ಹಿಂದೆ ಸಿಂಹ ಬರಾಕೊಂತಿದ್ದೆ ಓಡ್ಕೊಂತ.
ನಾನು ಸಿಂಹಗೆ ತಪ್ಪಿಸ್ಕೊಂಡು ನಾನು ಓಡಾಕ್ ಕುಂತಿದ್ದೀನಿ ಹುಜೂರ್. ಓಡ್ಕೊಂತ ಹೊಂಟು ಎಲ್ಲೇ ತನಕ ಹೋದೆ, ಒಂದು ಬಾವಿ ಕಡೆ ಹೋದೆ ಹುಜೂರ್. ಆ ಬಾವಿ ಸಮೀಪ ಒಂದು ಗಿಡ ಇತ್ತು. ಆ ಗಿಡದ ಟಂಗಿಗೆ ನಾನು ಹಿಡಿದು ಜೋತು ಬಿದ್ದೆ ಹುಜೂರ್. ಆ ಗಿಡದ ಟಂಗಿಗೆ ಹಿಡಿದು ನಾನು ಆ ಬಾವಿ ಒಳಗೆ ಜೋತು ಬಿದ್ದೆ. ಬಿದ್ದಿದ ನಂತರ ಹುಜೂರ್ ನಾನು ಏನು ತಿಳ್ಕೊಂಡ್ಯಾ, ಸಿಂಹ ಹೋಗುತ್ತಾನೆ. ಯಾಕೆಂದ್ರೆ ಬಾವಿ ಒಳಗೆ ಸಮೀಪ ಬರಂಗಿಲ್ಲ. ಯಾಕೆಂದ್ರೆ ನಾನು ಬಾವಿ ನಡಾಗ ನಾನು ಟಂಗಿ ಹಿಡ್ಕೊಂಡು ನಾನು ಜೋತ್ ಬಿಟ್ಟಿದ್ದೇನೆ. ಆ ವ್ಯಕ್ತಿ ಜೋತ್ ಬಿದ್ದಿದ ನಂತರ ಏನ್ ನೋಡ್ತಾನ ಅಂದರೆ ತಳಗಳೇ ನೋಡ್ತಾನ, ಒಂದು ದೃಷ್ಟಿ ಹಾಕಿ ಆ ಬಾವಿ ಒಳಗೆ ನೀರಿದೆ, ನೀರು ನಡಾಗಿನೇ ದೊಡ್ಡವಾದ ಹಾವು ಬಾಯಿ ತಕೊಂಡು ಕುಂತಿದೆ. ಕನಸು ಹೇಳಕ್ ಕುಂತಿದ್ದಾರೆ ಶಾಗಿರ್ದು ಶಿಷ್ಯ ಅವರು ಹೇಳಕ್ ಕುಂತಾರೆ ಗುರುವಿನ ಮುಂದೆ. ಟಂಗಿ ಹಿಡ್ಕೊಂಡು ನಾನು ಜೋತ್ ಬಿದ್ದಿದ್ದೇನೆ, ತಳಗೇನಿದೆ ದೊಡ್ಡವಾದ ಹಾವು ಕುಂತಿದೆ ಬಾಯಿ ತಕೊಂಡು. ಅಷ್ಟೇ ಸಂದರ್ಭದಲ್ಲಿ 2 ಇಲಿವನ್ನು ಬಂತು, ಒಂದು ಕರಗದಿಲಿ ಒಂದು ಬಿಳೆದಿಲಿ. ಆ ಇಲಿವನ್ನು ಬಂದು ಅದನ್ನ ಹಿಡಿದು ಟಂಗಿಗೆ ಸ್ಪೀಡಾಗಿ ಕಟ್ ಮಾಡಕ್ ಕುಂತಿದ್ದಾರೆ ಇಲಿಗಳು. ಕನಸಿನಲ್ಲಿ ಆಗಿದ್ದು ಮಾತು ಹೇಳಕ್ ಕುಂತಾರೆ ಹುಜೂರ್. ಮತ್ತೆ ನಾನು ಏನ್ ನೋಡ್ತೀನಿ ಅಂದ್ರೆ ಅದೇ ಪಕ್ಕಕ್ಕೆ ನಾನು ಏನ್ ಟಂಗಿ ನಾನು ಹಿಡಿದಿದ್ದೆ ಅದೇ ಪಕ್ಕಕ್ಕೆ ಸಮೀಪ ಗಾರ್ಡನ್ ಒಂದು ಜೇನುತುಪ್ಪ ಇತ್ತು. ಆ ಜೇನುತುಪ್ಪನಲ್ಲಿ ನಾನು ಬಟ್ಟೆ ಹಾಕಿ ಆ ಜೇನುತುಪ್ಪ ತಿನ್ನಕ್ ಕುಂತಿದ್ದೀನಿ. ಆ ತಿನ್ನೋ ಸಂದರ್ಭ ನನ್ಗೆ ಗೊತ್ತೇ ಇಲ್ಲ ತಳಗಡೆ ಹಾವು ಇದೆ, ಮ್ಯಾಲೆ ಇಳಿಗಳು ಕಟ್ ಮಾಡಕ್ಕೆ ಅನ್ನೋದು ಗೊತ್ತಿಲ್ಲ. ನಾನು ಜೇನುತುಪ್ಪಲ್ಲಿ ಹುಚ್ಚಾಗಿಬಿಟ್ಟಿದ್ದೇನೆ. ನಾನು ಹೇಗೆ ಕಣ್ಣಿ ತಗೊಂಡು ತೆಗೆದು ನೋಡಬೇಕಾಗಿತ್ತು, ಆ ಇಲಿಗಳು ಆ ಟಂಗಿ ಕಟ್ ಮಾಡಿಬಿಟ್ಟಿದ್ರೆ ನಾನು ತಳಗೆ ಬಿದ್ದಿದ್ದೀನಿ. ಅಷ್ಟೇ ಸಂದರ್ಭದಲ್ಲಿ ನನ್ನ ಕಣ್ಣು ನಾನು ಎಚ್ಚರ ಇದೆ ಹುಜೂರ್. ಇದರ ಅರ್ಥ ಏನು? ಏನ್ ಮಾಡಿದ ವ್ಯಕ್ತಿ, ನಾನು ರಾತ್ರಿ ಮಲಗಿದ್ದೇನೆ, ಯಾವುದೇ ವಸ್ತುವಿನ ಅವಶ್ಯಕತೆ ಬಿತ್ತು, ನಾನು ಹೊರಗಡೆ ಬಂದ್ಯಾ. ಹೇಗೆ ಹೊರಗಡೆ ಬರಬೇಕು, ಸಿಂಹ ಹಿಂದೆ ನಿಂತು ಆ ಸಿಂಹಕ್ಕೆ ತಪ್ಪಿಸ್ಕೊಂಡು ಓಡಿ ಬಂದ್ಯಾ. ಹಿಂದೆ ಸಿಂಹ ಬರಾಕುಂತಿದ್ದು ನಾನು ಓಡ್ಕೊಂತ ಹೋಗಿ ಒಂದು ಬಾವಿ ಒಳಗೆ ಜೋತ್ ನಾನೇ ಗಿಡಗೆ ಹಿಡ್ಕೊಂಡು ಟಂಗಿಗೆ ಜೋತ್ ಬಿದ್ದೆ. ತಳಗಡೆ ಹಾವು ಇದೆ, ಮ್ಯಾಲೆ ಇಳಿ ಮರಿ ಇದೆ, 2 ಇಲಿಗಳಿದೆ, ಕರಗದಿಲಿ ಬೆಳೆದಿಳಿ, ಇನ್ನೊಂದು ಕಡೆ ಜೇನುತುಪ್ಪ ನೋಡಿ ಅದರ ಮೇಲೆ ಹುಚ್ಚಾಗಿದ್ದಾನೆ. ಹಾಯ್ ಹಾಯ್ ಎಷ್ಟು ಸಿಹಿ ಇದೆ ಜೇನುತುಪ್ಪ, ಹಾ ಎಷ್ಟು ಮಜಾ ಇದೆ ಜೇನುತುಪ್ಪ. ಗೊತ್ತಿಲ್ಲ ತಳಗೆ ಹಾವು ಇದೆ ಅನ್ನೋದು, ಮ್ಯಾಲೆ ಇಲಿ ಮೇಲೆ ಅಷ್ಟು ಮರಿದು ಬಿಟ್ಟಿದ್ದಾನೆ, ಜೇನುತುಪ್ಪನಲ್ಲಿ ಅಷ್ಟು ಹುಚ್ಚಾಗಿದ್ದಾನೆ. ಆ ಇಲಿಗಳು ಏನಿತ್ತು ತಕ್ಷಣ ಕಟ್ಟು ಮಾಡಿ ತಳಗುನಿ ಬೀಳಿಸಿದ್ರು. ಆಮೇಲೆ ಎಚ್ಚರ ಆಯಿತು. ಅರ್ಥ ಏನು? ಹುಜೂರ್ ಹೇಳ್ತಾರೆ, ಅಲ್ಲಾಮ ರೂಮಿ ಅವರು ಹೇಳ್ತಾರೆ ಏನಂತ, ನೀನು ಏನು ಹೊರಗಡೆ ಬಂದಿಲ್ಲ, ಮಣ್ಣಿನಿಂದ ಹೊರಗಡೆ ಬಂದಿದ್ದು. ಎಷ್ಟು ಸಂದರ್ಭದಲ್ಲಿ ನೀನು ಏನು ಮಲಗಿದ್ದಿಲ್ಲ, ಅದು ನಿನ್ನ ತಾಯಿ ಹೊಟ್ಟೆ ಇತ್ತು. ಏನು ನಿನ್ನ ತಾಯಿ ಹೊಟ್ಟೆ ಇತ್ತು, ನೀ ಆರಾಮಾಗಿದ್ಯಾ ತಾಯಿ ಹೊಟ್ಟೆ ಒಳಗೆ. ಹೇಗೆ ತಾಯಿ ನಿನಗೆ ಜನ್ಮ ಕೊಟ್ಲು, ನೀ ಹೇಗೆ ಹುಟ್ಟಿ ಬಂದಿದ್ಯಾ, ಬಂದಿದ ನಂತರ ಹೇಗೆ ಜಗತ್ತಿನಲ್ಲಿ ಬರಬೇಕಿತ್ತು, ಬಂದಿದ ನಂತರ ಏನು ಹೊರಗಡೆ ಮನೆ ಬಿಟ್ಟು ನೀವು ಹೊರಗಡೆ ಬಂದಿದ್ಯಾ, ಅದು ನಿನ್ನ ಪ್ರಪಂಚ. ನೀ ಪ್ರಪಂಚದಲ್ಲಿ ಬಂದಿದ್ದ ನಂತರ ಈಗ ನೀ ಹೊರಗಡೆ ಬಂದಿದ ನಂತರ ಅಲ್ಲಿ ಸಿಂಹಗಿನ ಹಿಂದೆ ನೋಡಿದ್ಯಾ, ಅದೇ ರೀತಿ ನೀ ಹೊರಗಡೆ ಬಂದಿದ ನಂತರ ಅಲ್ಲಿ ಸಿಂಹ ಇದೆ, ಇಲ್ಲಿ ನಿಂದು ಸಾವು ಇದೆ ಹಿಂದು. ಏನಿದೆ, ನಾವು ಹೇಗೆ ಹುಟ್ಟಿ ಬರಬೇಕು ಮನುಷ್ಯ, ಸಾವು ಹಿಂದೆ ನಿಂತಿದೆ, ಸಿಂಹನ ಮುಖ ತಗೊಂಡು. ಆದ್ರೆ ನಾವು ತಪ್ಪಿಸ್ಕೊಂಡು ಓಡಾಕ್ ಕುಂತಿದ್ದೀವಿ. ಸಾವು ಸಮೀಪ ಬರಬಾರ್ದು. ಏನಾದರೂ ಸ್ವಲ್ಪ ಶುಗರ್ BP ಹೈ ಲೆವೆಲ್ ಆಗಲಿ ಮೊದಲಿಗೆ ಹಾಸ್ಪಿಟಲ್ ಓಡ್ತೀವಿ, ಏನಾದರೂ ಸ್ವಲ್ಪ ಕಾಲು ಆಗಲಿ ಮೊದಲಿಗೆ ಹಾಸ್ಪಿಟಲ್ ಓಡ್ತೀವಿ. ಯಾಕೆಂದ್ರೆ ಸಾವು ಬರಬಾರ್ದು, ಸಾವು ಸಮೀಪ ಬರಬಾರ್ದು. ಆ ವ್ಯಕ್ತಿ ಹೇಳಿದ, ಹುಜೂರ್ ನಾನು ಸಿಂಹಕ್ಕೆ ತಪ್ಪಿಸ್ಕೊಂಡು ಓಡಾಡಕ್ ಕುಂತಿದ್ದೇನೆ. ಅದು ನಿನ್ನ ಸಾವು ಹಿಂದೆ ಬರಾಕ್ ಕುಂತಿದ್ದು, ಸಿಂಹನ ಇದು ಮುಖ ತಗೊಂಡು ಬರಾಕ್ ಕುಂತಿದ್ದು, ಸಿಂಹನ ಏನಿದೆ ಸಾವು ನಿಂದು. ಮತ್ತು ಓಡ್ಕೊಂತ ನೀ ಏನು ಬಂದಿದ್ಯಾ, ಬಂದಿದ ನಂತರ ಆ ಟೆಂಗಿ ಏನು ಹಿಡಿದಿಲ್ಲ, ಅದು ಟೆಂಗಿ ಅಲ್ಲ, ಅದು ನಿನ್ನ ಪ್ರಪಂಚದ ಜೀವನ. ಏನು ನಿನ್ನ ಜೀವನ ಅದು. ಆ ತಳೆಗಳೇ ಏನು ಹಾವು ಇದೆ, ಹಾವಲ್ಲ, ಅದು ನಿನ್ನ ಗೌರಿ, ಯಾನೇ ನಿನ್ನ ಕಬರು, ನಿನ್ನ ಸಮಾಧಿ ಅದು ಹಾವು. ಅವ್ರು ಹೇಳಕ್ ಕುಂತಿದ್ದಾರೆ. ಮತ್ತು ಏನಿದೆ ಆ ಇಲಿ 2 ಏನಿದೆ, ಕರಗಾಗಿ ಇಲಿ ಮತ್ತು ಬೆಳೆದು ಇಳಿ, ಅದು ಇಲಿ ಅಲ್ಲ, ಅದು ಒಂದು ಹಗಲಿ ಒಂದು ರಾತ್ರಿ, ಒಂದು ಹಗಲು ಒಂದು ರಾತ್ರಿ. ಟೆಂಗಿ ನಿನ್ನ ಜೀವನ, ಹಗಲು ರಾತ್ರಿ ನಿನ್ನ ಜೀವನಗೆ ಹಾಗೆ ಸ್ಪೀಡ್ನಿಂದ ಕಟ್ ಮಾಡಕ್ ಕುಂತಿದ್ದಾರೆ. ಹೇಗೆ ಹಗಲು ಹೊತ್ತು ಹೇಗೆ ರಾತ್ರಿ ಹೋಗ್ತು ಗೊತ್ತೇ ಇಲ್ಲ ಆಗಿಲ್ಲ. ಬೆಳಗ್ಗೆ ನೋಡಪ್ಪ ಇಷ್ಟು ಸಮಯ ಜಲ್ದಿ ಹೋತಿ, ಇವತ್ತು ಸಾಯಂಕಾಲ ಆಯ್ತು, ರಾತ್ರಿ ಬೆಳಗ್ಗೆ ಆಯ್ತು. ಮೊದಲು ಹಗಲು ರಾತ್ರಿ ನಮ್ಮ ಜೀವನಕ್ಕೆ ಕಟ್ ಮಾಡಕ್ ಕುಂತಿದ್ದು ನಮ್ಗೆ ಗೊತ್ತೇ ಇಲ್ಲ. ಆ ಜೇನುತುಪ್ಪ ಏನೇ ಜೇನುತುಪ್ಪ ಅಲ್ಲ, ಇದು ಪ್ರಪಂಚದ ರುಚಿ ನಿನಗೆ ಸಿಕ್ಕಿದೆ ಅಂತ ಅದು ಹುಚ್ಚದಾಗಿ ಬಿಟ್ಟಿದ್ಯಾ ನೀನು. ನನಗೆ ಎಲ್ಲಾ ತರದ ವಸ್ತು ಸಿಕ್ಕಿದೆಪ್ಪ ಪ್ರಪಂಚದಲ್ಲಿ, ಅದನ್ನೇ ಇದೆ, ಇದನ್ನೇ ಇದೆ, ಅದನ್ನೇ ಇದೆ, ಎಲ್ಲ ತರ ನನಗೆ ಸಿಕ್ಕಿದೆ, ಯಾವುದೇ ಟೆನ್ಷನ್ ಇಲ್ಲ ಮನುಷ್ಯನಿಗೆ. ಆದ್ರೆ ಸಾವಿಗೆ ಮರಿದ ಮನುಷ್ಯ, ಹಗಲು ರಾತ್ರಿ ಅವನ ಜೀವನ ಕಟ ಮಾಡಕ್ ಕುಂತಿದೆ, ಅದಕ್ಕೆ ಮರಿದ್ ಬಿಟ್ಟ ಮನುಷ್ಯ. ತಳೆಗಳೇ ಏನಿದೆ, ಗೌರು ಏನೇ ಸಮಾಧಿ ಇದೆ, ಕಬ್ರ ಇದೆ, ಅದಕ್ಕೆ ನೆನಪಿಲ್ಲ. ಆದ್ರೆ ಆ ಮನುಷ್ಯ ಜೇನುತುಪ್ಪ ತಿಂದಿ ಏನ್ ಮಾಡಿದ, ಮರಿದ್ ಬಿಟ್ಟ, ಕಬ್ರನ್ ಮರಿದ, ಹಗಲು ರಾತ್ರಿ ಮರಿದ, ಅದರ ಒಳಗಿನ ಹುಚ್ಚಾಹದ. ಲಾಸ್ಟ್ಗೆ ಹಗಲು ರಾತ್ರಿ ನಿಮ್ಮ ಜೀವನಕ್ಕೆ ಕಟ್ಟು ಮಾಡ್ಕೊಂಡಿದ್ಲು, ನೀವು ಮುತ್ಕರಾದ್ರಿ, ಸಾವು ನಿಮ್ಮ ಬಂತು, ತಾಳೆಗಳೇ ಹೋಗಿ ನೀವು ಬಿದ್ರಿ. ಇಷ್ಟೇ ಜೀವನ ಪ್ರಪಂಚ.
ನೋಡ್ರಿ, ಭೂಮಿ ಜಗತ್ತಿನಲ್ಲಿ ಏನಿದೆ, ಜಗತ್ತು ನಮಗೇನೆ ಒಂದು ಮೋಸದ ಸ್ಥಳವಾಗಿದೆ. ಹಜರತೆ ಈಸಾ ಅಲೈಹಿಸ್ಸಲಾಂ, ठीक है, ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಪ್ರವಾಸದಲ್ಲಿ ಹೋಗಕ್ಕೆ ಕುಂತಿದ್ರು. ಹೋಗೋ ಸಂದರ್ಭದಲ್ಲಿ ಎಷ್ಟೋ ಜನರನ್ನ ಹೆಣಗಳನ್ನು ನೋಡಿದ್ರು. ಎಲ್ಲ ಕೆಟ್ಟ ವಾಸನೆ ಬರುತ್ತಿದೆ. ಹೆಣಗಳನ್ನು ನೋಡಿದ ನಂತರ ಅವ್ರ ಕಡೆ ಇರುವ ಎಷ್ಟು ಸಹಾಬಾಕರಾಮ್, ಈಸಾ ಅಲೈಹಿಸ್ಸಲಾಮಿನ ಉಮ್ಮತಿನ ಜನರು ಏನಿದ್ರು ಅವ್ರು ಕೇಳಿದ್ರು, ಈಸಾ ಅಲೈಹಿಸ್ಸಲಾಂ, ಈ ಜನರು ಯಾರು? ಹಜರತ್ ಈಸಾ ಅಲೈಹಿಸ್ಸಲಾಂ ಹೇಳಿದ್ರು, ಈ ಜನರು ಅಲ್ಲಾಹನಿಗೆ ಸಂತೋಷವನ್ನು ಮಾಡಿಲ್ಲ, ಅದಕ್ಕೆ ಕಾರಣ ಈ ರೀತಿ ಅವ್ರ ಮೇಲೆ ಶಾಪ ಬಂದಿದೆ, ಶಿಕ್ಷೆ ಆಗಿದೆ. ಇಲ್ಲಾಂದ್ರೆ ಇವತ್ತಿಗಾಗಿ ಅವ್ರು ದಫನ್ ಆಗ್ತಿದ್ರು ಮಣ್ಣಿನ ಒಳಗೆ. ನೋಡ್ರಿ, ಹೆಣ ಮೇಲೆಗಡೆನ್ ಬಿದ್ದಿದೆ ಇವ್ರದು, ಯಾರು ನೋಡೋರು ಇಲ್ಲ, ಕೇಳೋರು ಇಲ್ಲ ಹೆಣಗಳಿಗೆ. ಅವ್ ಜನರು ಹೇಳಿದ್ರು, ಈಸಾ ಅಲೈಹಿಸ್ಸಲಾಂ, ನಮ್ಗೆ ಇವ್ರ ಬಗ್ಗೆ ನಮ್ಗೆ ಪರಿಚಯ ಬೇಕು, ಯಾಕಿಂತ ಶಿಕ್ಷೆ ಅವ್ರ ಮೇಲೆ ಶಿಕ್ಷೆವನ್ನು ಸಿಕ್ಕಿದೆ, ನಮ್ಗೆ ಕಾರಣ ಬೇಕು ಅಂತ ಎಲ್ಲರೂ ಜನರು ಈಸಾ ಅಲೈಹಿಸ್ಸಲಾಂ ಮೇಲೆ ರಿಕ್ವೆಸ್ಟ್ ಮಾಡಿದ್ರು. ಹಜರತ್ ಈಸಾ ಅಲೈಹಿಸ್ಸಲಾಂ ಅಲ್ಲಾಹನ ಕಡೆ ದುವಾ ಮಾಡಿದ್ರು, ಅಲ್ಲಾ, ಇವ್ರಿಗೆ ಈ ರೀತಿ ಶಿಕ್ಷೆ ಕೊಡೋದ್ ಕಾರಣ ಯಾಕೆ? ಅಲ್ಲಾಹ್ ಇಜ್ಜತ್ ಸಂದೇಶವನ್ನು ಕಳಿಸಿದ, ಈಸಾ, ರಾತ್ರಿಯಲ್ಲಿ ಹೋಗು, ಆ ಜನರಿಗೆ ನೀ ಕೇಳು, ಅವ್ರು ಹೇಳುತ್ತಾರೆ ಉತ್ತರವನ್ನು. ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಅದೇ ವಣಿ ಒಳಗೆ ಬಂದರು, ಎಲ್ಲ ಹೆಣದ ಮುಂದೆ ನಿಂತು ಹೇಳಿದ್ರು, ನಿಮ್ಗೆ ಈ ರೀತಿ ಶಿಕ್ಷೆ ಕೊಡೋದು ಕಾರಣ ಯಾಕೆ? ಊರಿನ ಜನರು ಹೇಳಿರಿ, ಉತ್ತರ ಕೊಡ್ರಿ. ಅದರೊಳಗೆ ವ್ಯಕ್ತಿ, ಲಬ್ಬೈಕ ಯಾ ಈಸಾ ರೂಹುಲ್ಲಾಹ್, ಈಸಾ ಅಲೈಹಿಸ್ಸಲಾಂ, ನಾವು ಉತ್ತರವನ್ನು ಕೊಡ್ತೇವೆ, ನಿಮ್ಗೆ ಈ ರೀತಿ ಶಿಕ್ಷೆ ಆಗೋದ್ ಕಾರಣ ಯಾಕೆ? ಈ ರೀತಿ ಎದಕ್ ಕಾರಣ ಇವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಶಾಪ ಎದಕ್ ಬಂದಿದೆ ಇವ್ರ ಮೇಲೆ? ಹಜರತ್ ಈಸಾ ಅಲೈಹಿಸ್ಸಲಾಂ ಕೇಳಿದ ಆ ವ್ಯಕ್ತಿ ಹೇಳ್ತಾನಂತೆ, ಈಸಾ ಅಲೈಹಿಸ್ಸಲಾಂ, ಈ ಜನರು ಪ್ರಪಂಚಕ್ಕೆ ಜಾಸ್ತಿ ಪ್ರೀತಿ ಮಾಡ್ತಿದ್ರು, ಪ್ರಪಂಚದ ನನ್ನ ತಿಳ್ಕೊಂಡಿದ್ರು, ಎಲ್ಲ ವಸ್ತು ನಾನ್ ನಿಂದನೆ ಜಮಾ ಆಗಿದೆ ಅಂತ ತಿಳ್ಕೊಂಡಿದ್ರು. ಅಲ್ಲಾಹನ ಹುಕ್ಮಿನ ಪ್ರಕಾರ ಯಾವುದೇ ತರಹ ಜೀವನ ಮಾಡಿಲ್ಲ, ಅಲ್ಲಾಹನ್ಗೆ ಸಂತೋಷವಾಗಿ ಯಾವುದೇ ತರಹದ ಇವರು ಜೀವನ ಮಾಡಿ ತೋರಿಸಿಲ್ಲ ಈಸಾ ಅಲೈಹಿಸ್ಸಲಾಂ. ಆದ ಕಾರಣ ಈ ಜನರಿಗೇನಿದೆ, ಪ್ರಪಂಚದಲ್ಲಿನೇ ಈ ರೀತಿ ಶಿಕ್ಷೆ ಸಿಕ್ಕಿದೆ. ಮತ್ತು ನೀವು ಒಬ್ಬನೇ ಮಾತಾಡಕೊಂತಿದ್ಯಾ, ಆ ಎಲ್ಲರೂ ಉಳ್ಕಿದ ಜನರು ಯಾಕೆ ನನ್ನ ಜೊತೆ ಮಾತಾಡಕೊಂತಿಲ್ಲ ಅಂತ ಈಸಾ ಅಲೈಹಿಸ್ಸಲಾಂ ಆ ವ್ಯಕ್ತಿಗೆ ಕೇಳಿದ್ರು. ಏಕೆಂದ್ರೆ ಈಸಾ ಅಲೈಹಿಸ್ಸಲಾಂ, ಈ ಎಲ್ಲರೂ ಜನರು ಈ ಪ್ರಪಂಚ ಆ ರೀತಿ ಪಾಪದ ಕೆಲಸ ಮಾಡಿದ್ದಾರೆ, ಆ ಜನರು ಈಗ ನರಕದ ಬೆಂಕಿನಲ್ಲಿ ಸುಡಾಕಿಂತಿದ್ದಾರೆ. ಎಲ್ಲ ಜನರಿಗೆ ಫರಿಷ್ಠಗಳು ಹಿಡಿದು ಎಲ್ಲರ ಜನರಿಗೆ ನರಕದ ಬೆಂಕಿನಲ್ಲಿ ಶಿಕ್ಷೆ ಕೊಡಾಕುಂತಿದ್ದಾರೆ. ಮತ್ ನಿನ್ಗೆ ಎದೆ ಕೊಡಾಕುಂತಿಲ್ಲ ಈಸಾ ಅಲೈಹಿಸ್ಸಲಾಂ, ನಾನು ಅವ್ರದ್ದು ರೀತಿ ನಾನು ಆ ರೀತಿ ತಪ್ಪ ಕೆಲಸ ಮಾಡಿಲ್ಲ, ಆದ್ರೆ ಅವ್ರ ಮೇಲೆ ಬಂದಿದ್ದು ಶಿಕ್ಷೆ ಏನಿದೆ ಅದರ ಒಳಗೆ ಸ್ವಲ್ಪ ಶಿಕ್ಷೆ ನನ್ನ ಮೇಲೆ ಬಂದಿದೆ. ಪ್ರಪಂಚದಲ್ಲಿ ನನ್ಗೆ ನರಕದ ದಂಡದ ಮೇಲೆ ಇಟ್ಟಿದ್ದಾರೆ, ಜ್ಯೋತವನ್ನು ನನಗೆ ಬೆಳೆಸಿದ್ದಾರೆ, ಬೆಂಕಿನ ಸುಡಾಕಿನ ಬರೀ ನರಕದ ದಂಡದ ಮೇಲೆ ನಿಂದಿರಿಸಿದ್ದಾರೆ. ನನಗೆ ಯಾವಾಗ ನಾನು ತಳಗಳು ಬೆಳಿತೀನಿ ಅನ್ನೋದು ನೆನಪಿಲ್ಲ ಈಸಾ ಅಲೈಹಿಸ್ಸಲಾಂ ಅಂತ ಆ ವ್ಯಕ್ತಿ ಹೇಳಕ್ ಕುಂತಿದ್ದಾನೆ. ಇದು ಹೇಳಿದ ನಂತರ ಹಜರತ್ ಈಸಾ ಅಲೈಹಿಸ್ಸಲಾಂ ಹೇಳಿದ್ರು ಉಮ್ಮತ್ತಿನ ಜನರಿಗೆ, ಜನರು ಪ್ರಪಂಚದಲ್ಲಿ ಹರಿದಿದ್ದು ಬಟ್ಟೆ ಉಪ್ಪಿನಿಂದ ರೊಟ್ಟಿ ತಿನ್ನೋದು ಪ್ರಯತ್ನ ಮಾಡ್ರಿ, ಯಾಕಂದ್ರೆ ಇಲ್ಕಿತ್ತ ಜೀವನಕ್ಕಿಂತ ಜಾಸ್ತಿ ಆ ಪರಲೋಕದ ಜೀವನನೇ ಒಳ್ಳೆವಾದ ಇದೆ. ಹಜರತ್ ಈಸಾ ಅಲೈಹಿಸ್ಸಲಾಂ ತನ್ನ ಉಮ್ಮತ್ತಿನ ಜನರಿಗೆ ಇದು ಮಾತನ್ನು ಹೇಳಿದ್ರು. ಉಮ್ಮತ್ತಿನ ಜನರಿಗೆ ಒಂದ್ಸರಿ ಹೇಳ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಈ ಪ್ರಪಂಚದಲ್ಲಿ ಜನರು ನನ್ನ ಸಂಪತ್ತು ಹೊಡ್ತಾಡ್ತಾರ, ನನ್ನ ಸಂಪತ್ತು, ನನ್ನ ದುಡ್ಡು, ನನ್ನ ಹಣ ಹೇಳುತ್ತಾರ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು, ನೀವು ಸಂಪತ್ತು ನೀವು ಹೊಡ್ತಾಡ್ತೀರಿ, ನೀವು ಆದ್ರೆ ನಿಮ್ಮ ಸಂಪತ್ತು ಏನು? ನೀವು ಏನ್ ಜಮಾ ಮಾಡಿದ್ರಲ್ಲ, ಕುಂತಿ ಏನ್ ತಿಂದಿರಲ್ಲ, ಅದೇ ನಿಮ್ಮ ಸಂಪತ್ತು. ನಾವು ಜಮಾ ಮಾಡಿದ್ವಿ, ಈಗ ನಾವು ಖರ್ಚು ಮಾಡಿದ್ರೆ ಖಾಲಿ ಆಗ್ತೈತಿ. ರಾಷನ್ ತಂದಿವಿ, 500 ರೂಪಾಯಿ, 1,000 ರೂಪಾಯಿ ಇವತ್ತು ದುಡ್ಕೊಂಡು ಬಂದಿದ್ವಿ, ಹೋಗಿ 800 ರೂಪಾಯಿ ರಾಷನ್ ತಗೊಂಡು ಬಂದಿವಿ, ಅಲ್ಲಿ ಮುಕ್ತ ಆಯ್ತು. ಹಂಗಂಗೆ ಮಾಡಿ ಮತ್ತೆ 200 ರೂಪಾಯಿ ಅಲ್ಲಿ ತಿನ್ನಾಕ ಹೋತು. ನೀವು ಸಂಪತ್ತು ಜಮಾ ಮಾಡಿದಿರ, ನೀವು ಬಟ್ಟೆ ತಗೊಂಡ್ರಿ, ನೀವು ಆ ಬಟ್ಟೆ ಹಳೆದಾಯಿತು, ಅಲ್ಲಿ ಮುಗೀತು ನಿಮ್ಮ ಸಂಪತ್ತು. ಉಳಿತಿ ಏನು? ಅಲ್ಲಾಹನ ದಾರಿ ಒಳಗೆ ಏನು ಹೊಸಾದಿಗೆ ನೀವು ಒಳ್ಳೆವಾದ ನಿಯತ್ ಮಾಡಿ ಖರ್ಚು ಮಾಡ್ತಾರೆ, ಅದೇ ನಿಮ್ಮ ಹಕ್ಕೀಕ ಸಂಪತ್ತು, ಅದೇ ನಿಮ್ಮ ನಿಜವಾಗಿನ ಸಂಪತ್ತು. ಅಲ್ಲಾಹನ ದಾರಿ ಒಳಗೆ ನೀವು ಖರ್ಚು ಮಾಡಿದ್ದು. ಯಾವುದೇ ಅಲ್ಲಾಹನ ದಾರಿ ಒಳಗೆ ಯಾರಾದ್ರೂ ಕೆಳಗೆ ಬಂದಿದ್ರೆ, ಹೌದಪ್ಪ ನಾನು ಅಲ್ಲಾಹನ ಮೇಲೆ ನಂಬಿಕೆ ನಾನು ಕೊಡಾಕ್ ಕುಂತಿದ್ದೀನಿ, ಇವತ್ತು ಸಂಪತ್ತು ಈ ಪ್ರಪಂಚಕ್ಕಾಗಲ್ಲ, ಅಲ್ಲಾಹನಿಗಾಗಿ ನಾನು ಜಮಾ ಮಾಡಕೊಂತೀನಿ. ಜಗತ್ತಿನ ಪ್ರಪಂಚದ ಬ್ಯಾಂಕಿನ ಒಳಗೆ ಜಮಾ ಮಾಡಿದರೆ ನಾಳೆ ಸತ್ತಿನ ನಂತರ ಬ್ಯಾರೆ ಹೆಸರಿನಲ್ಲಿ ಆಗ್ತೈತಿ ಅದು ಅಕೌಂಟ್. ಆ ಅಕೌಂಟ್ ಏನಿದೆ, ನಮ್ಮ ಅಕೌಂಟ್, ಸ್ವಂತ ಅಕೌಂಟ್ನಲ್ಲಿ ನಾವು ಎಷ್ಟು ಲಕ್ಷಾಂತರ ದುಡ್ಡು ಜಮಾ ಮಾಡಿ ಇಟ್ಟಿದ್ದೀವಿ ನಾವು. ನಂದು ಸ್ವಂತ ಅಕೌಂಟ್ ಅಪ್ಪ, ಇದು ನನ್ನ ಹೆಸರಿನಿಂದ ಇದೆ, ಬ್ಯಾಂಕಿನ ಒಳಗೆ ನನ್ನ ಹೆಸರಿಂದ ನಾನು ಇಟ್ಟಿದ್ದೇನೆ. ಆದರೆ ಸತ್ತಿದ ನಂತರ ಅದು ಅಕೌಂಟ್ ಏನಿದೆ ನಮ್ಮ ಹೆಸರಿಂದ ಆಗಂಗಿಲ್ಲ. ಹೋಗಿ ಮೊದಲಿಗೆ ಮಕ್ಕಳು ತಕೊಂಡು ಬರ್ತಾರೆ, ಇಲ್ಲಪ್ಪ ಇದು ಅಕೌಂಟಿನ ಹೆಸರು ಚೇಂಜ್ ಮಾಡ್ಬೇಕು, ನಮ್ಮ ಮಮ್ಮಿಯರು ಇಷ್ಟು ಲಕ್ಷಾಂತರ ರೊಕ್ಕ ಇಟ್ಟಿದ್ದಾರೆ ಅಪ್ಪಾಜಿಯವರು. ನಾವು ಏನು ಮಾಡ್ತೀವಿ, ಸಂಪತ್ತು ದುಡ್ಡು ಏನಿದೆ ಬೇರೆ ಅಕೌಂಟ್ನಲ್ಲಿ ಆಗುತ್ತದೆ, ಈ ಪ್ರಪಂಚದ ಅಕೌಂಟ್ ಏನಿದೆ. ಆದರೆ ನಾಳೆ ಸತ್ತಿದ ನಂತರ ಅಲ್ಲಾಹನಿಗಾಗಿ ನೀವು ಏನು ಖರ್ಚು ಮಾಡಿದ್ದೀರಾ ಆ ಅಕೌಂಟ್ ಬೇರೆ ಯಾವತ್ತು ಹೆಸರಿಂದ ಆಗೋದಿಲ್ಲ. ನೀವು ಯಾವ ರೀತಿ ಅಲ್ಲಾಹನ ಬಾರ್ಗಲ್ಲಿ ಜಮಾ ಮಾಡಿದಿರಿ ಅದೇ ರೀತಿ ನಿಮ್ಗೆ ಕೊಡ್ತಾರೆ ಎಲ್ಲರೂ ಬೀಸತ್. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಪ್ರಪಂಚದಲ್ಲಿ 4 ಜನರು ಈ ಜೀವಕ್ಕಿಂತ ಜಾಸ್ತಿ ಯಾರು ಪ್ರಪಂಚಕ್ಕೆ ಪ್ರೀತಿ ಮಾಡ್ತಾರೆ,
ಸ್ವಲ್ಪ ಜನರು ಪ್ರಪಂಚಕ್ಕೆ ಈ ಭೂಮಿಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ದಾರೆ. ಅಂಥದ್ದು ಜನರ ಒಳಗೆ 4 ತರಹದ ವಸ್ತುವಿನ ಪ್ರೀತಿ ಹುಡ್ತೈತೆ ಅಂತೆ. 4 ವಸ್ತು ಅವ್ರ ಹೃದಯ ಒಳಗೆ ಹುಡ್ತೈತೆ ಅಂತೆ. ಅದು ಯಾವುದು 4 ವಸ್ತುಗಳು? ಮೊದಲೇ ವಸ್ತು ಹೇಳಿದ್ರು, ಜಾಸ್ತಿ ಏನು ಟೆನ್ಷನ್ ಇರ್ತೈತಿ. ಈ ಪ್ರಪಂಚದ ಮೊದಲೇ ವಸ್ತು, ಪ್ರಪಂಚಕ್ಕೆ ಪ್ರೀತಿ ಮಾಡೋರು ಜನರಿನ ಟೆನ್ಷನ್ ಜಾಸ್ತಿ ಇರ್ತೈತಿ. ಮತ್ತು ಬೀಜಿ ಜಾಸ್ತಿ ಆಗ್ತಾರಂತೆ. ಬೀಜಿ ಯಾರಿಗೆ ಸರಿಯಾಗಿ ಮಾತಾಡಂಗಿಲ್ಲ, ಬರೀ ಬೀಜಿ ಇರ್ತಾರ. ಯಾಕಂದ್ರೆ ನಾನು ಪ್ರಪಂಚದಲ್ಲಿ ಏನಾದ್ರೂ ಮಾಡಬೇಕಪ್ಪ, ಪ್ರಪಂಚಗಾಗಿ ನಾನು ಮಾಡಬೇಕು, ಅಲ್ಲ ಪ್ರಪಂಚಗಾಗಿ. ಅಂತ ಜನರಿಗೆ ಇದು 4 ವಸ್ತುಗಳು ಇರ್ತೈತಿ. ಮೊದಲೇದು ಯಾವುದು? ಟೆನ್ಷನ್ ಜಾಸ್ತಿ ಇರ್ತೈತಿ. ಎರಡನೇದು ಬೀಜಿ ಆಗ್ತಾರ. ಮೂರನೇದು ಅವ್ರು ಎಷ್ಟು ಖರ್ಚು ಮಾಡಿ ಹಿಂದೆ ಮುಂದೆ ಮಾಡ್ತಿರ್ತಾರ. ನಾಲ್ಕನೇದು ಇಚ್ಛೆಗಳು. ಇಷ್ಟು ಉದ್ದು ಇಚ್ಛೆಗಳು ಇಟ್ಕೊಂತಾರ, ಅದು ಯಾವತ್ತೂ ಮುಕ್ತಿ ಆಗೋದಿಲ್ಲ. ಅಂಥದ್ದು ಇಚ್ಛೆಗಳು ಇರ್ತೈತಿ. ನಾನು ಹಂಗೆ ಮಾಡಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಅವಾಗ ಹಿಂಗೆ ತಗೋಬೇಕು, ನಾನು ಇವಾಗ ಹಿಂಗೆ ಅದು ಇಚ್ಛೆ ಯಾವತ್ತೂ ಮುಕ್ತ ಆಗೋದಿಲ್ಲ ಅಂತೆ. ಇದು 4 ವಸ್ತುಗಳೇ ಹುಡ್ತೈತೆ ಅಂತೆ. ಮತ್ತು ಹಜರತ್ ಅಲಿ ರದಿಯಲ್ಲಾಹು ತಾಲ ಹೇಳಿದ್ರು, ಯಾರು ಜನರು ಈ ರೀತಿ ಅಲ್ಲಾಹನಿಗಾಗಿ ದಾರಿನಿಂದ ದೂರ ಆಗ್ತಾರ, ಅವರು ನರಕನಿಂದ ದೂರು, ಸ್ವರ್ಗಿಂದ ಸಮೀಪ ಆಗ್ತಾರಂತೆ. ಅದು ಯಾವುದು ಮಾತುಗಳು ಹೇಳಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲ? ಮೊದಲೇ ಮಾತು ನೋಡ್ರಿ, ಅವ್ರು ಹೇಳಿದ್ರು, ಅಲ್ಲಾಹನಿಗೆ ಯಾರು ತಿಳ್ಕೊಂಡು ಅಲ್ಲಾಹನಿಗಾಗಿ ಸೇವೆ ಮಾಡಿದ್ರು, ಯಾನಿ ಅಲ್ಲಾಹನ ಪ್ರಾರ್ಥನೆ ಮಾಡಿದ್ರು, ಅಲ್ಲಾಹನ ಇಬಾದತ್ ಮಾಡಿದ್ರು, ಆ ಜನರು ನರಕನಿಂದ ದೂರ ಆಗ್ತಾರಂತೆ, ಸ್ವರ್ಗನಿಂದ ಸಮೀಪ ಆಗ್ತಾರಂತೆ. ಹೌದಪ್ಪ, ಅಲ್ಲಾಹ್ ಹಕ್ಕಿದ್ದಾನೆ, ಅಲ್ಲಾಹ್ ನೋಡಕ್ ಕುಂತಿದ್ದಾನೆ, ನಾವು ಅಲ್ಲಾಹನಿಗಾಗಿ ಇಬಾದತ್ ಮಾಡಕ್ ಕುಂತಿದ್ವಿ, ನಮಾಜ್ ಮಾಡಕ್ ಕುಂತಿದ್ವಿ. ಅಂಥದ್ದು ಜನರು ಏನಿದ್ದಾರೆ ನರಕದಿಂದ ದೂರ ಆಗ್ತಾರಂತೆ, ಸ್ವರ್ಗದ ಸಮೀಪ ಆಗ್ತಾರಂತೆ. ಮತ್ತು ಎರಡನೇದು ಹೇಳಿದ್ರು ಹಜರತ್ ಅಲಿಯವರು, ಏನಂತ? ಯಾರಾದ್ರೆ ಜನರು ಶೈತಾನ್ ಯಾನಿ ದೇವನಿಗೆ ತಿಳ್ಕೊಂಡ್ರು, ಹೌದಪ್ಪ ದೇವ ನಮಗಾಗಿ ದೊಡ್ಡವಾದ ದುಶ್ಮನ್ ಇದ್ದಾನೆ. ಯಾವತ್ತು ನೋಡಿ ದುಶ್ಮನೇನೆ ದೇವ. ದೇವನಿಗೆ ದುಶ್ಮನ್ ತಿಳ್ಕೊಂಡ್ರು, ಆ ದೇವನಿಗೆ ದುಶ್ಮನ್ ತಿಳ್ಕೊಂಡು ಯಾರು ಕೆಟ್ಟ ಕೆಲಸದಿಂದ ದೂರ ಆದ್ರು ಅಂತ ಜನರು ನರಕನಿಂದ ದೂರ ಆಗ್ತಾರ, ಸ್ವರ್ಗದ ಸಮೀಪ ಆಗ್ತಾರಂತೆ. ಮತ್ತು ಮೂರನೇ ಮಾತು ಹೇಳಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲ, ಯಾರಾದ್ರೆ ಜನರು ಹೌದಪ್ಪ ಹಕೀಕತ್ ಈ ಪ್ರಪಂಚ ಬಿಟ್ಟು ನಾವು ಹೋಗಲೇಬೇಕು, ಈ ಪ್ರಪಂಚ ಬಿಟ್ಟು ಹೋಗಲೇಬೇಕು ಆ ತಿಳ್ಕೊಂಡು ಜನರು ಯಾರು ಜೀವನ ಮಾಡ್ತಾರ ಅಂತ ಜನರು ನರಕದಿಂದ ದೂರ ಆಗ್ತಾರಂತೆ, ಸ್ವರ್ಗದ ಸಮೀಪ ಆಗ್ತಾರಂತೆ. ಹೌದಪ್ಪ ಹಕೀಕತ್ ನಾವು ಪರಲೋಕದಲ್ಲಿ ಹೋಗಲೇಬೇಕು, ಉತ್ತರ ಕೊಡಬೇಕು, ಇವರು ಯಾರು ನೆನಪು ಮಾಡಿ ಜೀವನ ಮಾಡ್ತಾರ ಅಂತ ಜನರು ನರಕದಿಂದ ದೂರ ಆಗ್ತಾರಂತೆ, ಸ್ವರ್ಗ ಸಮೀಪ ಆಗ್ತಾರಂತೆ. ನೋಡ್ರಿ, ಇಷ್ಟೆಲ್ಲ ಮಾತುಗಳನ್ನು ಹೇಳಿದ್ರು. ಇವತ್ತು ಹಕ್ಕಿನ ಮಾತು ಮತ್ತು ಮುಂದೆ ಹೇಳಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲ, ಹೌದಪ್ಪ ಹಕ್ಕಿದು ಹೇಳಕ್ ಕುಂತಿದ್ದು ಹಕ್ಕು, ಇದ್ರ ಮೇಲೆ ನಾವು ಪಾಲನೆ ಮಾಡಬೇಕು. ಈ ಕುರಾನ್ ನೀವು ಕೇಳಿದ್ದೀರಾ? ಹಕ್ಕು ಅಲ್ಹಮ್ದುಲಿಲ್ಲಾ. ಯಾರು ಪಾಲನೆ ಮಾಡಿದ್ರು ಅಂತ ಜನರೇನಿದ್ದಾರೆ ನರಕದಿಂದ ದೂರ ಆಗ್ತಾರ, ಸ್ವರ್ಗದ ಸಮೀಪ ಆಗ್ತಾರಂತೆ. ಹೌದಪ್ಪ, ಇದು ಸುಳ್ಳು, ಇದು ಸುಳ್ಳು, ನಾವು ಯಾವತ್ತು ನಂಬಾರ್ದಿತ್ತು. ನಾವು ಅಂತ ಜನರು ಸುಳ್ಳು ತಿಳ್ಕೊಂಡು ಸುಳ್ಳಿನಿಂದ ಯಾರು ದೂರ ಆಗ್ತಾರ, ಕೆಟ್ಟ ಕೆಲಸದಿಂದ ಯಾರು ದೂರ ಆಗ್ತಾರ, ಅದೇ ಜನರು ನರಕದಿಂದ ಪಾರಾಗ್ತಾರಂತೆ, ಸ್ವರ್ಗದ ಸಮೀಪ ಆಗ್ತಾರಂತೆ. ಇವತ್ತು ನಾವು ಏನ್ ಮಾಡಕ್ ಕುಂತಿದ್ವಿ ಅಂದ್ರೆ, ಎಲ್ಲಾ ತರಹದ್ದು ನಮ್ಗೆ ಗೊತ್ತಿದೆ. ಅಲ್ಲಾಹ್ ನೋಡಕ್ ಕುಂತಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಹಗಲು ರಾತ್ರಿ ನಮ್ಗೆ ನೋಡಕ್ ಕುಂತಿದ್ದಾನೆ. ನಾವು ಅವ್ರ ಕಣ್ಣಿನ ಮುಂದೆ ನಾವು ಕಾಣಕ್ ಕುಂತಿದ್ದೇವೆ, ಆದ್ರೆ ನಮ್ಮ ಒಳಗೆ ಹೆದರಿಕೆ ಇಲ್ಲ, ಭಯ ಅನ್ನೋದಿಲ್ಲ. ಎಷ್ಟು ಹಕ್ಕಿನ ಮಾತು ನಾವು ಕೇಳ್ತೀವಿ, ಆದ್ರೆ ಪಾಲನೆ ಇಲ್ಲ. ಯಾರಾದ್ರೂ ಏನಾದ್ರು ಸುಳ್ಳು ಹೇಳಿ ಅದ್ರ ಮೇಲೆ ಮೊದ್ಲಿಗೆ ನಾವು ನಂಬ್ತೀವಿ, ನೋಡ್ಲಾರ್ದಾಗ ನಾವು ನಂಬ್ತೀವಿ. ಹೌದಪ್ಪ ಹಿಂಗಾತ, ಹೌದು ಬಿಡ. ಯಾರಾದ್ರೂ ನಿಜವಾಗಿನ ಮಾತು ಹೇಳಿದ್ರೆ ನಂಬೋದಿಲ್ಲ. ನಮ್ಮ ಇವತ್ತು ಪರಿಸ್ಥಿತಿ. ಆದರೆ ಪ್ರೀತಿಯ ಸೋದರಿ, ಇವತ್ತು ಏನಿದೆ, ಈ ಪ್ರಪಂಚ ಏನಿದೆ ಮೋಸದ ಸ್ಥಳವಾಗಿದೆ. ಎಷ್ಟು ಬುಜುರ್ಗಾನ್ ಇಸ್ಲಾಮರು ಈ ಪ್ರಪಂಚದ ಬಿಟ್ಟು ಬರೀ ಅಲ್ಲಾಹನಿಗಾಗಿ ಇಬಾದತ್ ಮಾಡ್ತಿದ್ರು, ಅಲ್ಲಾಹನಿಗಾಗಿ ಸಮಯ ತೆಗೆದಿದ್ರು. ನೋಡ್ರಿ, ನಾವು ಇಲ್ಲೇ ತಿಳ್ಕೋಬೇಕು, ನಾಳೆ ಹಶರ್ ಮೈದಾನಲ್ಲಿ ಇಲ್ಲಿ ತನಕ ಬಂದಿದೆ, ಅಲ್ಲಾಹನ ಬಾರ್ಗನಲ್ಲಿ ಒಂದು ಸುಂದರವಾದ ಮುಖ ಮಾಡಿ ಒಬ್ಬಕ್ಕಿ ಮುದುಕಿ ಬರ್ತಾಳಂತೆ ಅಲ್ಲಾಹನ ಮುಂದೆ. ಬಂದಿದ ನಂತರ ಅಲ್ಲಾಹ್ ಕೇಳ್ತಾನೆ, ನೀ ಯಾರು? ಅಯ್ಯ ಅಲ್ಲಾ, ನಾನು ಪ್ರಪಂಚ, ನಾನು ಭೂಮಿ, ಎದಕ್ಕೆ ಬಂದಿದೆಯೇ? ಏ ಅಲ್ಲಾ, ನನಗೆ ಸ್ವರ್ಗ ಕೊಡು, ಮೊದಲಾಗ ನಿನ್ನಿಂದ ದೂರ ಆಗು ನೀನು. ಯಾಕೆಂದ್ರೆ ನಾನು ಯಾವತ್ತು ನಿನಗೆ ಸೃಷ್ಟಿ ಮಾಡಿದ್ದೇನೆ, ಅಲ್ಲಿಂದ ಒಂದು ಇವತ್ತಿಗಾಗಿ ನಿನಗೆ ನಾನು ಪ್ರೀತಿ ದೃಷ್ಟಿನ ಇವತ್ತಿಗಾಗಿ ನೋಡಿಲ್ಲ, ರಹಿಮತಿನ ದೃಷ್ಟಿನ ನಾನು ಇವತ್ತಿಗಾಗಿ ನಿನಗೆ ನೋಡಿಲ್ಲ, ನನ್ನಿಂದ ದೂರ ಆಗು. ಯಾ ಅಲ್ಲ, ನಾನು ದೂರ ಆಗ್ತೀನಿ, ಆದ್ರೆ ನನಗೆ ಒಬ್ಬಕ್ಕಿಗೆ ನೀನು ನರಕಲ್ಲಿ ಕಳ್ಸಾಕ ಹೋಗ್ಬೇಡ. ಅಲ್ಲ, ನನ್ನ ಮೇಲೆ ಬಹಳಷ್ಟು ಜನರು ನನಗೆ ಪ್ರೀತಿ ಮಾಡ್ತಿದ್ರು, ಅವರು ನನ್ನ ಜೊತೆ ಬರಬೇಕು. ಎಷ್ಟೋ ಜನರು ನನಗೆ ಪ್ರೀತಿ ಮಾಡ್ತಿದ್ರು, ಪ್ರಪಂಚದಲ್ಲಿ ನನಗೆ ನಂಬ್ತಿದ್ರು, ಬರೀ ನನ್ನ ಸುಖಗಾಗಿ ಕೆಲಸ ಮಾಡ್ತಿದ್ರು, ಅವರು ನನ್ನ ಜೊತೆ ನರಕಲ್ಲಿ ಬರಬೇಕು. ಯಾ ಅಲ್ಲ, ಅವರು ನನ್ನ ಜೊತೆ ನರಕಲ್ಲಿ ಬರಬೇಕು. ಯಾ ಅಲ್ಲ. ನೋಡಿ, ಪ್ರಪಂಚ ಹೇಳ್ತೈತಂತೆ. ಇವತ್ತು ಇದೇ ಪ್ರಪಂಚ ನಾವು ಕಷ್ಟಪಟ್ಟು ನಾವು ಎಷ್ಟು ಪ್ರೀತಿ ಮಾಡಕ್ ಕುಂತಿದ್ದೀವಿ. ಅಲ್ಲಾಹು ಪ್ರೀತಿ ನಾವು ಎಷ್ಟರಾಗಲಿ ಪ್ರಪಂಚ ಇರಬೇಕು. ಬುಜುರ್ಗಾನ್ ಇಸ್ಲಾಂ ಹೇಳಿದ್ದಾರೆ ಏನಂತ, ಪ್ರಪಂಚದಲ್ಲಿ ಇರಬೇಕು. ಈ ಪ್ರಪಂಚದಲ್ಲಿ ಇದ್ದಿದ ನಂತರ ಪರಲೋಕಗಾಗಿ ನಾವು ಏನಾದರೂ ಕೆಲಸ ಮಾಡಿ ಹೋಗಬೇಕು. ಪ್ರಪಂಚದಲ್ಲಿ ಕಳಿಸಿದ ಕಾರಣ ಯಾಕೆ? ನಮಗೆ ಇಬಾದತ್ ಮಾಡೋದಕ್ಕೆ, ಒಳ್ಳೆವಾದ ಕೆಲಸ ಮಾಡೋದಕ್ಕೆ, ಪಾಪನಿಂದ ದೂರ ಇಡೋದಕ್ಕೆ ನಮಗೆ ಕಳಿಸಿದ. ಅಲ್ಲಾಹ್ ಮಜಾ ಮಾಡೋದಕ್ಕೆ ಅಲ್ಲ. ನಾವು ಮಜಾ ಮಾಡಿದ್ರೆ ಅಲ್ಲಿ ಉತ್ತರ ಕೊಡ್ಬೇಕು ನಾವು. ಏಕೆ ನೀನು ಪ್ರಪಂಚದಲ್ಲಿ ಹೋಗಿದ್ದೆ, ಏನು ಮಾಡಿ ಬಂದಿದೀಯಾ?
ನಾನು ನಿನಗೆ ಕಳಿಸಿದ ಕಾರಣ ಯಾಕೆ? ನನ್ನ ಹುಕ್ಮಿನ ಪ್ರಕಾರ ನೀವು ಜೀವನ ಮಾಡಿ ತೋರಿಸಿಲ್ಲ, ಆದ್ರೆ ಎಲ್ಲರಿಗೂ ಹೋಗ್ಲೇಬೇಕು. ಇದು ಎಲ್ಲ ಮಾತು ಕೇಳಿದ್ರೆ ನಮಗೆ ಪ್ರಶ್ನೆ ಏನ್ ಬರ್ತೈತಿ? ಹಂಗಂದ್ರೆ ನಾವು ಬಂದಿದ್ದೇವಪ್ಪ ಪ್ರಪಂಚದಲ್ಲಿ, ನಾವು ಬರಬಾರ್ದಿತ್ತು. ಮತ್ತು ಪ್ರಪಂಚ ಅಷ್ಟು ಕೆಟ್ಟಿದೆ ಅಂದರೆ ನಮ್ಮ ಕಳಿಸಿದ ಹೇಗೆ ಅದಕ್ಕೆ ಎಲ್ಲರೂ ಇಜ್ಜತ್ ಕಳಿಸಿದ್ದಾನೆ. ಎದ ಕಾರಣ? ಇಬಾದತ್ಗಾಗಿ. ಬರೀ ಅಲ್ಲಾಹನಿಗೆ ನಂಬಬೇಕು, ಅಲ್ಲಾಹನ ಪ್ರಾರ್ಥನೆ ಮಾಡಬೇಕು, ಅಲ್ಲಾಹನಿಗೆ ಭಯ ಪಡ್ಕೋಬೇಕು ಎನಿ ಟೈಮ್ ನಾವು. ಸುಮ್ಮ ಇಲೇನ ಇಯಾಬಹಂ ಸುಮ್ಮ ಅಲೈನ ಹಿಸಾಬಹಂ. ಅವನ ಕಡೆನೂ ಹೊಳ್ಳಿ ಹೋಗಬೇಕು, ಅವನ ಕಡೆ ನಾವು ಉತ್ತರ ಕೊಡಬೇಕು. ಅಲ್ಲಾಹನ ಬಾರ್ಗ ನಮ್ಗೆ ಕೇಳ್ತಾನೆ, ಏನೇನು ಮಾಡಿ ಬಂದಿದ್ದೀರಾ, ಏನೇನು ಬಿಟ್ಟು ಬಂದಿದ್ದೀರಾ. ಹೀಗೆ ಇವತ್ತಿನ ದರ್ಶಕರ ಏನಿದೆ, ಇದು ಪ್ರಪಂಚ ಏನಿದೆ ನಮಗೆ ಮೋಸ ಸ್ಥಳವಾಗಿದೆ. ನಾವು ಎಷ್ಟು ಜಮಾ ಮಾಡಿದ್ರೆ ಎಷ್ಟು ಬಿಟ್ಟಿದ್ರೇನು ನಾವು ಬಿಟ್ಟು ಹೋಗಲೇಬೇಕು. ಸಾವಿನ ಸಮೀಪ ನಾವು ಮೋಸ ಪಡ್ಕೊಂತೀವಿ. ಹೈ ಅಲ್ಲ, ನಾವು ಮಾಡಬಾರ್ದು, ಭಾಳ ತಪ್ಪವಾದ ಕೆಲಸ ಮಾಡಿದೀವಪ್ಪ. ಹಜರತ್ ಫಾತಿಮಾ ಝಹ್ರಾ ರದಿಯಲ್ಲಾಹು ತಆಲಾ ಅನ್ಹಾರು ಎಷ್ಟು ತಕ್ವಾ ಪರಹೇಜ್ಗಾರಿದ್ರು. ಈ ಪ್ರಪಂಚಕ್ಕಿಂತ ಜಾಸ್ತಿ ಬರೀ ಪರಲೋಕದ ಬಗ್ಗೆ ಯೋಚನೆ ಮಾಡ್ತಿದ್ರು. ಯಾರು? ಫಾತಿಮಾ ಝಹ್ರಾ. ಬರೀ ಜೀವನದಲ್ಲಿ ಆಖಿರತ್, ಸತ್ತಿದ ನಂತರ ಏನಾಗ್ತೈತಿ, ಏನಾಯ್ತು. ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾರು ಇಲ್ಲಿ ತನಕ ಯೋಚನೆ ಮಾಡಿ ಹೇಳಿದ್ರು ಅವರು, ಯಾ ರಸೂಲಲ್ಲಾಹ್, ಹಶ್ರ್ ಮೈದಾನಲ್ಲಿ ನಮಗೆ ಜನರು ನೆನಪು ಮಾಡ್ತಾರಿಲ್ಲ ಯಾ ರಸೂಲಲ್ಲಾಹ್, ಏನು ಎಲ್ಲರೂ ಮರೀತಾರೆ ನಮಗೆ ಯಾ ರಸೂಲಲ್ಲಾಹ್. ಅದು ಹೋದ ದರ್ಶಕರನ್ನ ಹೇಳಿದ್ದೆ ನಾನು, 3 ಜಗತ್ತಲ್ಲಿ ಯಾರು ನೆನಪು ಮಾಡಂಗಿಲ್ಲ, ಎಲ್ಲರೂ ಸ್ವಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರ. ಯಾರು ಮಗಳು ತಾಯಿ ಬಗ್ಗೆ ಯೋಚನೆ ಮಾಡಂಗಿಲ್ಲ, ಯಾರು ಮಗ ತಂದೆ ಬಗ್ಗೆ ಯೋಚನೆ ಮಾಡಂಗಿಲ್ಲ, ತಂದೆಯರು ಮಕ್ಕಳ ಬಗ್ಗೆ ಯೋಚನೆ ಮಾಡಂಗಿಲ್ಲ, ತಾಯಿ ಮಗಳಿನ ಬಗ್ಗೆ ಯೋಚನೆ ಮಾಡಂಗಿಲ್ಲ, ಎಲ್ಲರೂ ಸ್ವಂತ ಬಗ್ಗೆ ಯೋಚನೆ ಮಾಡ್ತಿರ್ತಾರ. ಯಾ ರಸೂಲಲ್ಲಾಹ್, ಜಗ ಯಾವುದು ಯಾ ರಸೂಲಲ್ಲಾಹ್? ಮೊದಲೇ ಜಗ ಹೇಳಿದ್ರು ಹಶ್ರ್ ಮೈದಾನ್. ನಮ್ಮ ತೂಕ ಮಾಡೋ ಸಂದರ್ಭದಲ್ಲಿ ನೀವು ಎಷ್ಟು ಪಾಪ ಮಾಡಿದ್ರ, ಎಷ್ಟು ಪುಣ್ಯ ಮಾಡಿದ್ರ, ಎಲ್ಲರೂ ಒಂದೇ ದೃಷ್ಟಿ ನೋಡ್ಕೊಂಡು ನಿಂದಿರ್ತಾರ. ಹಾಯ್ ಅಲ್ಲ, ನನ್ನ ಪರಿಸ್ಥಿತಿ ಏನಾಗ್ತೈತಿ ಏನೋ, ಇತ್ತ ಕಡೆಯಲ್ಲಿ ನನ್ನ ಪಾಪ ಜಾಸ್ತಿ ಬರ್ತೈತಿ, ಪುಣ್ಯ ಜಾಸ್ತಿ ಬರ್ತೈತೇನೋ. ಅಲ್ಲಿ ತಾಯಿ ನಿಂದಿರ್ತಾಳ, ತಂದೆ ನಿಂದಿರ್ತಾರ, ಮಗ ನಿಂದಿರ್ತಾನ, ಎಲ್ಲಾರು ನಿಂದಿರ್ತಾರ. ಹಾಯ್ ಅಲ್ಲ, ತಾಯಿ ಮಗನ ಕಡೆ ಸ್ವಲ್ಪ ನೋಡಂಗಿಲ್ಲ. ಕುರಾನಲ್ಲಿ ಬಂದಿದೆ, ಫೈದಾ ಜಾಅತಿ ಸಾಖಾ, ನೆನಪಿಟ್ಕೋರಿ, ಕಯಾಮತ್ ಬಂದಿದ ನಂತರ. ಫೈದಾ ಜಾಅತಿ ಸಾಖಾ ವ ಉಮ್ಮಿಹಿ ವ ಅಬೀ, ತಾಯಿ ತಂದೆ ಮಕ್ಕಳಿಂದ ದೂರ ಆಗ್ತಾರಂತೆ. ವ ಉಮ್ಮಿಹಿ ವ ಅಬೀ, ಉಮ್ಮನ ಮಾನೆ ತಾಯಿ, ವ ಅಬೀ ತಂದೆ, ವ ಸಾಹಿಬತಿಹಿ ವ ಬನಿ, ಹೆಂಡತಿ ಮಕ್ಕಳಿಂದ ದೂರ ಆಗ್ತಾರಂತೆ. ಎಲ್ಲರೂ ಓಡ್ತಾರಂತೆ, ಎಲ್ಲರಿಗೆ ಬಿಟ್ಟು ಯಾರಿಗೆ ಯಾರು ಸಪೋರ್ಟ್ ಕೊಡಂಗಿಲ್ಲ ಅಂತಲ್ಲಿ. ಮಗಳು ಬಂದು ಕೇಳ್ತಾರ, ಅಯ್ಯಮ್ಮ ನನಗೆ ಹಾಲು ಕುಡಿಸಿದ್ಯಾ, ನನ್ನ ತಾಯಿ ನೀನು, ಸ್ವಲ್ಪ ಏನಾದ್ರೆ ಪುಣ್ಯ ಕೊಡು. ಹೋಗೋ, ನಿಂದ ಏನು ಪುಣ್ಯ, ನನಗೆ ಚಿಂತೆ ಆಗಂತಿದೆ, ನಂದು ಏನು ಪರಿಸ್ಥಿತಿ ಆಗ್ತೈತಿ ಏನು, ನಾನು ಎಲ್ಲಿ ಹೋಗ್ತೇನೆ ಅನ್ನೋದು ನನಗೆ ಚಿಂತೆ, ನನಗೆ ಕಾಡ್ಸಾಕ್ ಕುಂತಿದ್ದೆ ಇಲ್ಲೇ. ತಾಯಿ ಅಳದು ಮಗಳ ಕಡೆ ಹೇಳ್ತಾನೆ, ಅಯ್ಯ ತಾಯಿ ನೀನು ಕೊಟ್ಟಿಲ್ಲ, ಮತ್ತೆ ನಾನು ಎಲ್ಲಿ ಹೋಗಬೇಕು. ತಂದೆ ಬಂದು ಮಗನ ಕಡೆ ಕೇಳ್ತಾರಂತೆ, ನನ್ನ ಮಗನೇ, ನಿನಗೆ ನಾನು ಸಾಕಿ ದೊಡ್ಡ ಮಾಡಿ ನಿನಗೆ ಬಿಸ್ನೆಸ್ ಕೊಡ್ಸಿದ್ದೀನಿ, ನಾನು ದುಡಿಯೋದಕ್ಕೆ ನಾನು ಶಕ್ತಿ ಕೊಟ್ಟಿದ್ದೀನಿ, ನೀವು ಸುಂದರವಾದ ಒಂದು ಹುಡುಗಿ ನೋಡಿ ಮದುವೆ ಮಾಡಿ ಕೊಟ್ಟಿದ್ದೇನೆ, ಎಷ್ಟು ಸುಂದರವಾದ ಜೀವನ ನಿನಗೆ ನಾನು ಮಾಡಿಕೊಟ್ಟಿದ್ದೇನೆ. ಏನಾಯ್ತು ಅಪ್ಪಾಜಿ, ಸ್ವಲ್ಪ ಪುಣ್ಯ ಕೊಡು, ನಾನು ಸ್ವರ್ಗದಲ್ಲಿ ಹೋಗಬೇಕು. ಅಪ್ಪಾಜಿ, ನನಗೆ ನನ್ನ ಚಿಂತೆ ಕಾಡ್ಸಕ್ ಕುಂತಿದ್ದೆ ಅಪ್ಪಾಜಿ, ನಾನು ಎಲ್ಲೇ ಪುಣ್ಯ ಕೊಡಬೇಕು. ಮಗ ತಂದೆ ಹೇಳ್ತಾನಂತೆ. ಇವತ್ತು ನಾವು ಎಲ್ಲ ಮಕ್ಕಳಿಗೆ ಪ್ರೀತಿ ಮಾಡ್ತೀವಿ, ಇದೇ ಮಕ್ಕಳು ನಾಳೆ ನಮಗೆ ಸಪೋರ್ಟ್ ಮಾಡಂಗಿಲ್ಲ. ಆದ್ರೆ ಅಲ್ಹಮ್ದುಲಿಲ್ಲಾಹ್, ಸ್ವಲ್ಪ ಮಕ್ಕಳು ಯಾರು ಹಾಫೀಜ್ ಕುರಾನ್ ಆಗ್ತಾರ, ಯಾರು ಆಲಿಮೆ ದೀನ್ ಆಗ್ತಾರ, ಯಾರು ಮುತ್ತಕಿ ನಮಾಜ್ ಆಗ್ತಾರ, ಯಾರು ಕುರಾನ್ ಪಾಬಂದವನ್ನು ಆಗ್ತಾರ, ಅಂಥದ್ದು ಮಕ್ಕಳಿನ ಸ್ಥಾನನೇ ಬೇರೆ, ಮರ್ತವನೇ ಬೇರೆ, ಮತ್ತು ಆ ಮಕ್ಕಳಿನ ತಾಯಿ ತಂದೆದು ಮರ್ತವನೇ ಬೇರೆ. ಹಶ್ರ್ ಮೈದಾನಲ್ಲಿ ಸ್ವಲ್ಪ ತಾಯಿ ತಂದೆಗೆ ಒಂದು ದೊಡ್ಡವಾದ ಕುರ್ಸಿಯಲ್ಲಿ ಕುಂದರ್ಸಿ ಸ್ವರ್ಗದ ತಾಜವನ್ನು ತಲೆ ಮೇಲೆ ಇಡ್ತಾರಂತೆ. ಎಲ್ಲಾರು ಜನರು ಕಣ್ಣು ತೆಗೆದು ನೋಡ್ತಾರಂತೆ. ಅಯ್ಯೋ ಅಲ್ಲ, ಇಷ್ಟು ಜನರ ಒಳಗೆ ಇಂಥದ್ದು ಜನರಿಗೆ ತಾಯಿ ತಂದೆಗೆ ಕುಂದರ್ಸಿ ತಲೆ ಮೇಲೆ ತಾಜ್ ಇಡಾಕ್ ಕುಂತಿದ್ದಾರ. ಅಂಥದ್ದು ಏನು ಮಾಡಿದ್ದಾರೆ ಇವರು? ಫರಿಷ್ಠಗಳು ಹೇಳ್ತಾರಂತೆ, ಇವರು ಏನು ಮಾಡಿಲ್ಲ, ಇವರು ಮಕ್ಕಳಿಗೆ ಒಂದು ಆಲಿಮಿದೀನ್ ಹಾಫೀಜ್ ಕುರಾನ್ ಪ್ರಪಂಚದಲ್ಲಿ ಮಾಡಿ ಬಂದಿದ್ದಾರೆ. ಇವರು ಸಂತ ಮಕ್ಕಳಿಗೆ ನಮಾಜಿನ ದಾರಿ ಒಳಗೆ ನಿಂದರ್ಸಿ ಬಂದಿದ್ದಾರೆ. ಇವರು ಅಲ್ಲಾಹನ ದಾರಿ ಒಳಗೆ ಕುರ್ಬಾನಿ ಮಾಡಿ ಬಂದಿದ್ದಾರೆ ತಮ್ಮ ಮಕ್ಕಳಿಗೆ. ಆದ ಕಾರಣ ಇಂಥದ್ದು ಬಹುಮಾನ ಇವರಿಗೆ ಇವತ್ತು ಸತ್ತಿದ ನಂತರ ಪರಲೋಕದಲ್ಲಿ ಕೊಡಾಕ್ ಕುಂತಿದ್ದಾರೆ. ಇವತ್ತು ನಾವು ಮಕ್ಕಳಿಗೆ ಎಷ್ಟು ತರಹದ್ದು ನಾವು ಬಿಸ್ನೆಸ್ ಕೊಡ್ಸಿದ್ವಿ, ಅದೆಲ್ಲ ಕೊಡಿಸ್ರಿ, ತಪ್ಪು ಏನಿಲ್ಲ. ಆದ್ರೆ ಒಂದು ಸಮಯ ದಾರಿ ಏನು ಅವ್ರು ತೋರಿಸ್ಬೇಕು. ಮಸಜಿದ್ ಯಾವತ್ತು ಬಿಡಬೇಡಪ್ಪ ನನ್ನ ಮಗನೇ, ಮೊದಲಿಗೆ ಓಡಿ ಹೋಗು, ನಮಾಜ್ ಮಾಡಿ ಬಾ. ಇವತ್ತು ನಿಮ್ಮ ಮಕ್ಕಳಿಗೆ ನೀವು ರೂಢಿ ಹಾಕಿದ್ರೆ ಸಾಯ ತನಕ ನಿಮ್ಮ ನಿಮ್ಮ ಮಕ್ಕಳು ನಮಾಜನ್ನು ರೂಢಿ ಹಾಕ್ತಾರ. ನೀವು ಬೈ ಚಾನ್ಸ್ ಎಲ್ಲರಿಗೆ ಬಿಟ್ಟು ಹೋಗ್ಲೇಬೇಕು. ತಾಯಿ ತಂದೆಗೆ, ಸಂತ ತಾಯಿ ತಂದೆ ಸತ್ತಿದ ನಂತರ ನಮ್ಮ ಮಗ ಮಸ್ಜಿದ್ನಲ್ಲಿ ಕುಂತು ಅಳಗ್ ದುವಾ ಮಾಡ್ತಾನ, ಯಾ ಅಲ್ಲ ನನ್ನ ತಾಯಿ ಎಷ್ಟು ಚಲೋ ಇದ್ದು, ಯಾ ಅಲ್ಲ ಇವತ್ತು ನನ್ನ ತಾಯಿ ನನಗೆ ಬಿಟ್ಟು ಹೋಗಿದ್ದಾಳೆ, ಯಾ ಅಲ್ಲ ನನ್ನ ತಾಯಿಗೆ ಸ್ವರ್ಗ ಕೊಡು, ನನ್ನ ತಾಯಿಗೆ ಕಬರಿನ ಒಳಗೆ ಸುಖ ಕೊಡು, ನನ್ನ ತಾಯಿಗೆ ಎಲ್ಲ ಶಿಕ್ಷಣ ದೂರ ಮಾಡು, ಯಾ ಅಲ್ಲ. ಯಾವತ್ತು ಮಗ ದುವಾ ಮಾಡುತ್ತಾನೆ. ಒಂದು ನಮಾಜಿನ ದಾರಿ ಒಳಗೆ ನಿಮ್ಮ ಮಕ್ಕಳಿಗೆ ನಿಂದರ್ಸಿದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ಶಿಕ್ಷಣ ಕೊಟ್ಟಿದ್ರಿ, ನೀವು
ದೀನ ಬಗ್ಗೆ ನೀವು ತಿಳಿಸಿ ಹೇಳಿದರೆ, ನೀವು ಎಲ್ಲ ನಮಾಜ್ ಬಿಡಿಸಿ ಅವರಿಗೆ DJ ಪಾಜಿಯಲ್ಲಿ ಕುಣತಾಯ ಅದತಾಯನಲ್ಲಿ ಬಿಟ್ಟಿದ್ರೆ, ನೀವು ಸತ್ತಿದ್ರೆ ಏನು, ಇದ್ದಿದ್ರೆ ಏನು ಕೇರ್ ಮಾಡಂಗಿಲ್ಲ ನಿಮ್ಮ ಮಕ್ಕಳು. ಜೀವಿತ ಇದ್ದಾಗನೇ ಗೊತ್ತಿತ್ತು ಅಮ್ಮ ನನಗೆ, ನೀವು ಹೇಳಬೇಡ. ಸತ್ತಿನಂದ್ರೆ ಏನು, ಅಮ್ಮ ಇದ್ಲಪ್ಪ ಎಷ್ಟು ಚೊಳೆ ಇದ್ಲು, ಬಿಟ್ಟು ಹೋದ್ ನನಗೆ. 1 ವರ್ಷ ಅಬಾಬ ಅಂದರೆ 1 ವರ್ಷದ ಫಾತಿಹಾ ಖಾನಿ ತನಕ ನೆನಪಿಟ್ಕೊಂತಾರ. ಅಲ್ಲಿಂದ ಸ್ವಂತ ಬಿಸ್ನೆಸ್, ತನ್ನ ಎಷ್ಟು ಪ್ರಾಫಿಟ್ ಇದೆ ಅದ್ರ ಮೇಲೆ ಬೀಸಿ ಆಗ್ತಾರ. ಅವರು ಬಿಸ್ನೆಸ್ಸಲ್ಲಿ ಬೀಸಿ ಆಗ್ತಾರ. ತಾಯಿ ಕಬ್ರಿನ ಒಳಗೆ ಬಾಯಿ ಹೊಡ್ಕೊಳ್ಳೋದಲ್ಲಿ, ನನ್ನ ಮಗನೇ ನನ್ನ ಕಡೆ ನೋಡು, ಒಂದೇನಾದ್ರೂ ಓದಿ ಕಳಿಸು ನಾನು. ಅದೇ ಪಕ್ಕಕ್ಕೆ ಒಂದು ಸ್ವಲ್ಪ ಸಮಾಧಿಗಳು ನೋಡ್ತಾರ ತಾಯಿ ತಂದಿರು. ಯಾಕೆ ನೀ ಅಷ್ಟಿದೆ ಖುಷಿ ಪಡ್ಕೊಳ್ಳೋ, ನಿನ್ನ ಕಬ್ರಿನ ಒಳಗೆ ಎಷ್ಟು ಬೆಳಕಿದೆ, ಕಾರಣ ಯಾಕೆ? ಯಾಕಂದ್ರೆ ನನ್ನ ಮಗ ನಮಾಜ್ ಮಾಡ್ತಾನ, ನನ್ನ ಮಗ ನಮಾಜ್ ಮಾಡಿ ಓದಿ ದುವಾ ಮಾಡಾಕುತ್ತಿದ್ದಾನ. ಅಯ್ಯಲ್ಲ, ನನ್ನ ತಾಯಿಗೆ ಸುಖ ಕೊಡು, ಕಬ್ರಿನ ಒಳಗೆ ಬೆಳಕನ್ನು ಕೊಡು. ಅದೇ ದಿವ ಇವತ್ತಿನ ಸತ್ಕಿನಿಂದ ನನ್ನ ಕಬ್ರಿನ ಒಳಗೆ ಎಲ್ಲರೂ ಬೆಳಕು ಮತ್ತು ಸುಖ ಕೊಡಾಕುಂತಿದ್ದಾನೆ. ನಮ್ಮ ಮಕ್ಕಳಿಗೆ ಈ ದಾರಿಯನ್ನು ನಿಂದಿರಿಸಬೇಕು. ಪ್ರಪಂಚ ಕೊಟ್ಟಿದ್ದಾನೆ, ಅಲ್ಹಮ್ದುಲಿಲ್ಲಾಹ್. ಈ ಪ್ರಪಂಚದಲ್ಲಿ ಇದು ನಮ್ಮ ಮಕ್ಕಳಿಗೆ, ನಮ್ಮ ಸ್ವಂತ ಜೀವನ ಅಲ್ಲಾನ್ಗಾಗಿ ಕಳಿಬೇಕು ನಾವು. ಅದ್ರ ನೋಡಿ, ಈ ಜೀವನ ಬೇಕು. ಬುಜ್ರಾನಿ ಇಸ್ಲಾಂ ಇಲ್ಲೇ ತನಕ ಹೇಳಿದ್ದಾರೆ, ಈ ಪ್ರಪಂಚದಲ್ಲಿ ಎಷ್ಟು ಮಜಾ ಮಾಡ್ಬೇಕು ಮಾಡ್ರಿ ನೀವು. ಸತ್ತಿದ ನಂತರ ಯಾವುದೇ ಪ್ರಪಂಚ ಇಲ್ಲ, ಅಲ್ಲಿ ಬರೀ ಸ್ವರ್ಗ ನರ್ಕ ಇದೆ. ಸತ್ತಿದ ನಂತರ ಏನಿದೆ, ಸ್ವರ್ಗ ಮತ್ತು ನರ್ಕ ಏನಿದೆ. ಮತ್ತು ಇದು ನೀವು ಯಾವತ್ತು ಗಮನ ಇಟ್ಕೋಬಾರ್ದು, ಇಲ್ಲಪ್ಪ ಸತ್ತಿದ ನಂತರ ಇನ್ನೊಂದು ನಮಗೆ ಪರಲೋಕ ಸಿಗಬಹುದು, ಇನ್ನೊಂದು ಜೀವನ ಸಿಗಬಹುದು. ಅದು ಹೇಳ್ತಾರ, ಜನ್ಮೋ ಜನ್ಮೋ ಕಾ ಸಾಥ್ ಹಮ್ ನಾ ಛೋಡೆಂಗೆ, ಯಹಿ ಜನ್ಮ ಕಾ ಸಾಥ್ ನಿಭಾನ ಮುಷ್ಕಿಲ್ ಹೋ ಗಯಾ, ಜನ್ಮೋ ಜನ್ಮೋ ಕಾ ಸಾಥ್ ನಾ ಛೋಡೆಂಗೆ. ಸ್ವಲ್ಪ ಜನರು ಹೇಳ್ತಾರ, ಕಾಲದ ಜೀವನ ಯಾವತ್ತಿ ಬಿಡಂಗಿಲ್ಲ. ಇದೇ ಕಾಲ ಜೀವನ ನಡ್ಕೊಂಡು ಹೋಗೋದು ಬಹಳ ಕಠಿಣ ಇದೆ. ಅಲ್ಲಿ ಹೋಗಿದ ನಂತರ ಯಾವ್ದು ಕಾಲ ಅಲ್ಲ, ಅಲ್ಲಿ ಬರೀ ಸ್ವರ್ಗ ನರ್ಕ. ಇಲ್ಲಿ ನೀವು ಏನು ಮಾಡಿದ್ರೆ ಅಲ್ಲೇ ನಡೀತೈತಿ. ಆದ್ರೆ ಅಲ್ಹಮ್ದುಲಿಲ್ಲಾಹ್ ನಾವು ಈ ರೀತಿ ನಾನು ಹೇಳೋದ್ರೆ ಹಜರತ್